गजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ಭಗವಂತನ ಅನುಗ್ರಹದಿಂದ ಆತನ ಒಂದು ಆಶೀರ್ವಾದದಿಂದ ಈ ಒಂದು ಭಾಗವತದ ಸಪ್ತಾಹ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡೋಣ. ಅದರ ಧ್ಯಾನ ಶ್ಲೋಕದೊಡನೆ ಜನ್ಮಾದ್ಯಸ್ಯ ಯತೋನ್ಮಯಾದಿತರಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭವಾಗುತ್ತೆ. ಬ್ರಹ್ಮಸೂತ್ರದ 2ನೇ ಸೂತ್ರವೂ ಸಹ ಇದೆ, ಜನ್ಮಾದ್ಯಸ್ಯ ಯತಃ. ನಾವು ಯಾವುದನ್ನು ಕುರಿತು ಚಿಂತನೆ ಮಾಡಬೇಕು, ಯಾವುದನ್ನು ಅರ್ಥಕೋಬೇಕು ಅಂದರೆ ಸಮಸ್ತ ಲೋಕ ಹುಟ್ಟುವಿಕೆಗೆ ಯಾವುದು ಕಾರಣವಾಗಿದೆಯೋ ಅದು, ಯಾವುದರಿಂದ ಎಲ್ಲವೂ ಹುಟ್ಟಿದೆಯೋ ಅದು, ಎಲ್ಲ ಜೀವಿಗಳಿಗೆ ಹುಟ್ಟಿಗೆ ಕಾರಣನಾದಂಥವನು, ಹುಟ್ಟಿಸಿದ ಮೇಲೆ ಆ ಜೀವಿಗಳ ಪಾಲನೆ ಪೋಷಣೆಯನ್ನು ಮಾಡುವವನು ಯಾವನೋ ಆತನೇ ಪರಬ್ರಹ್ಮ. ಹಾಗಾಗಿ ಅವನನ್ನು ಕುರಿತು ನಾವು ಚಿಂತನೆಯನ್ನು ಮಾಡಿದ್ರೆ, ಅದನ್ನು ನಾವು ಅರ್ಥೈಸ್ಕೊಂಡ್ರೆ ಇಡೀ ಸಮಗ್ರ ಪ್ರಪಂಚವನ್ನೇ ನಾವು ತಿಳ್ಕೊಂಡಂತೆ ಆಗುತ್ತೆ. ಇದು ಋಷಿ ಮುನಿಗಳು ಕಂಡಂತಹ ಸತ್ಯ. ಹಾಗೆ ತನಗಿಂತ ಬೇರೆಯವರೇ ಇಲ್ಲದೇ ಇರುವವನು. ಪ್ರಪಂಚದಲ್ಲಿ ನಾವು ಎಷ್ಟೊಂದು ವೈವಿಧ್ಯತೆಯನ್ನು ನೋಡ್ತೀವಿ. ಸ್ಥಾವರ ಜಂಗಮ, ಹೀಗೆ ಗಿಡ ಮರಗಳು, ಪಶು ಪಕ್ಷಿಗಳು, ಕ್ರಿಮಿಕೀಟಗಳು, ಮನುಷ್ಯ ಜೀವಿ, ಹೀಗೆ ಅನೇಕ ವೈವಿಧ್ಯವನ್ನು ನೋಡ್ತೀವಿ. 86,000 ಕೋಟಿ ಜೀವಿಗಳಿದೆ ಅಂತ ಹೇಳ್ತಾರೆ. ಅವೆಲ್ಲದರ ಅಂತರ್ಯಾಮಿಯಾಗಿರುವಂಥನು ಆ ಭಗವಂತನೊಬ್ಬನು. ಆ ಪರಮಾತ್ಮ ಒಬ್ಬನ ಬಿಟ್ಟು ಇನ್ಯಾವುದೂ ಸಹ ಜಗತ್ತಿನಲ್ಲಿ ಇಲ್ಲ, ಬೇರೆ ಯಾವುದೂ ಸಹ ಇಲ್ಲ. ಹಾಗೆ ಎಲ್ಲವನ್ನ ಬಲ್ಲವನು ಆತ. ಸಮಸ್ತ ಪ್ರಪಂಚವನ್ನು ಅವನು ಹುಟ್ಟಿಸ್ದ. ಆತನ ಹುಟ್ಟು ಹೇಗೆ ಅಂದರೆ ಸ್ವಯಂಭೂ. ಆತನಿಗೆ ಹಿರಿಯರಾದವರು, ಆತನ ತಂದೆ ತಾಯಿ ಅಂತ ನಾವು ಯಾರನ್ನೂ ಕಾಣಕ್ಕೆ ಸಾಧ್ಯವಿಲ್ಲ. ಸ್ವತಃ ತನ್ನ ಇಚ್ಛೆಯಂತೆ ತಾನು ಪ್ರಕಟನಾದವನು ಆತ. ಈ ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನು ಮೊದಲು ಸೃಷ್ಟಿಸಿ ಅವನಿಗೆ ಈ ಸಮಸ್ತ ಜ್ಞಾನವನ್ನು ನೀಡಿದವನು ಸಹ ಆ ಪರಬ್ರಹ್ಮ. ಜ್ಞಾನಿಗಳ ಮೂಲಕವಾಗಿಯೇ ನಾವು ಇವನನ್ನು ತಿಳ್ಕೋಬೇಕು. ಆ ಪರವಸ್ತುವನ್ನು ತಿಳ್ಕೋಬೇಕಾದ್ರೆ ಕೇವಲ ಜ್ಞಾನದ ಮೂಲಕ, ನಮ್ಮ ಅಂತರಂಗದ ಧ್ಯಾನದ ಮೂಲಕ ಆತನನ್ನು ಅರಿತ್ಕೋಬೇಕು. ಒಂದು ಸೃಷ್ಟಿಯಾಗಕ್ಕೆ ಪಂಚಭೂತಗಳು ಅತ್ಯವಶ್ಯಕ. ಆದರೆ ಕಣ್ಣಿಗೆ ಕಾಣುವ ವಸ್ತುಗಳು 3: ಪೃಥ್ವಿ, ನೀರು ಮತ್ತು ಅಗ್ನಿ. ಹಾಗೆ ಈತ ಸಮಸ್ತ ಸೃಷ್ಟಿಯಲ್ಲಿ ವ್ಯಾಪಿತನಾಗಿದ್ದರೂ ಕಣ್ಣಿಗೆ ಕಾಣುವಂತಹ 3 ವಸ್ತು, ದೇವರು, ಜೀವ, ಜಗತ್ತು, ಈ 3 ವಸ್ತುಗಳಿಂದ ಸಮಸ್ತ ವಿಶ್ವವನ್ನು ವ್ಯಾಪಿಸಿ ನಿಂತಿರೋನು ಈ ಭಗವಂತ. ತನ್ನ ಪರಂಧಾಮದಿಂದ ಇಳಿದು ಬಂದಂಥವನು ಭಗವಂತ ಭೂಮಿಯಲ್ಲಿ ಅವತರಿಸ್ತಾನೆ. ಯಾಕೆ ಅಂದರೆ ದುಷ್ಟರ ಒಂದು ನಿಗ್ರಹವನ್ನು ಮಾಡೋದಕ್ಕಾಗಿ. ಹಾಗಾಗಿ ಅವನು ಮಾನವ ಜನ್ಮವೆತ್ತದ್ರೂ ಸಹ ಅವನು ಹುಟ್ಟದ, ಪರಮಾತ್ಮ ಹುಟ್ಟದ, ಭಗವಂತ ಹುಟ್ಟದ ಅಂತ ಹೇಳಲ್ಲ. ಭಗವಂತನ ಅವತಾರವಾಯಿತು, ಅವತರಿಸಿದ ಅಂದರೆ ಕೆಳಗಿಳಿದು ಬಂದ. ಸ್ವಯಂ ಆನಂದ ಸ್ವರೂಪಿಯಾಗಿದ್ದಂತಹ ಪರಮಾತ್ಮ ತನ್ನ ಲೀಲೆಯನ್ನು ತೋರೋದಕ್ಕಾಗಿ ಅವತರಿಸಿದಾನೆ. ಸತ್ಯ ಸ್ವರೂಪಿ, ಅನಂತ ಸ್ವರೂಪಿ, ಶ್ರೇಷ್ಠ ಸ್ವರೂಪಿ. ಇದು ಭಗವಂತನ ಧ್ಯಾನ ಮಾಡಬೇಕಾದದ್ದು.
ಈ ಸ್ವರೂಪಿಯಾದಂತಹ ಭಗವಂತನನ್ನು ಸ್ತುತಿಸುವುದೇ ಈ ಭಾಗವತ. ಹಾಗಾಗಿ ಭಾಗವತ ಸಾತ್ವಿಕ ಪುರಾಣಗಳಲ್ಲೂ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಒಂದು ಪುರಾಣ. ಯಾವುದು ಪ್ರಪಂಚದ ಮೂಲವೋ, ವಿಶ್ವದ ಆದಿಯೋ, ಯಾವುದು ಸತ್ಯ ಸ್ವರೂಪವೋ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಯಾವುದನ್ನು ಸ್ತುತಿಸುತ್ತೋ ಅಂತಹ ಬ್ರಹ್ಮನನ್ನು ತಿಳ್ಕೊಳ್ಳುವಂತಹ ದಾರಿಯನ್ನು ನಮಗೆ ತೋರಿಸುತ್ತೆ ಈ ಭಾಗವತ. ಭಕ್ತಿಯ ಮೂಲಕವಾಗಿಯೇ ನಾವು ಆ ಪರತತ್ವದ ಅರಿವಿನ ಕಡೆಗೆ ಹೋಗೋದಕ್ಕೆ ಬೇಕಾದಂತಹ ಮಾರ್ಗವನ್ನು ಸೂಚಿಸುತ್ತೆ. ಭಾಗವತದ ಆರಂಭ ಪರೀಕ್ಷಿತ ಮಹಾರಾಜ ಶುಕ ಮಹರ್ಷಿಗಳನ್ನು ನಾನಾ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಧರ್ಮದ ಬಗ್ಗೆ, ಸೃಷ್ಟಿಯ ಬಗ್ಗೆ, ಭಗವಂತನ ನಾನಾ ಸ್ವರೂಪ, ನಾನಾ ಅವತಾರಗಳನ್ನು ವರ್ಣಿಸ್ತಾ ಬಂದರು ಶುಕ ಮಹರ್ಷಿಗಳು. ಕೇಳಿ ಬಹಳ ಸಂತೋಷವಾಗಿದೆ ಪರೀಕ್ಷಿತನಿಗೆ. ಅವನು ಜೀವಿತದ ಕಡೆಯ ಹಂತದಲ್ಲಿದ್ದಾನೆ. ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಅನ್ನೋ ಭಾವದಿಂದ ಉತ್ತಮವಾದ ವಿಚಾರವನ್ನು ಕೇಳುವಂತಹ ಮನಸ್ಸನ್ನು ಮಾಡಿದ್ದಾನೆ. ಹಾಗೆ ಋಷಿಗಳನ್ನು ಕುರಿತು ಹೇಳ್ತಾನೆ, ನೀವು ನನಗೆ ಸೂರ್ಯಚಂದ್ರರ ವಂಶಾವಳಿಯಿಂದ ಹಿಡಿದು ಸಮಸ್ತ ವಿಷಯವನ್ನು ತಿಳಿಸಿದ್ದೀರಾ. ಅನೇಕ ರಾಜರುಗಳ ಅತಿ ಆಶ್ಚರ್ಯಕರವಾದಂತಹ ಘಟನೆಗಳನ್ನೆಲ್ಲ ಹೇಳಿದ್ದೀರಾ. ಅನೇಕ ಕಥೆಗಳನ್ನು ತಮ್ಮಿಂದ ಕೇಳಿದೆ. ಯದುವಂಶದಲ್ಲಿ ಮಹಾಪರಾಕ್ರಮಿಯಾದಂತಹ ಶ್ರೀಕೃಷ್ಣ ಜನ್ಮವಾಯಿತು ಅನ್ನೋದು ಗೊತ್ತಾಗಿದೆ. ಅವನ ಬಗ್ಗೆ ನನಗೆ ಹೆಚ್ಚು ತಿಳ್ಕೋಬೇಕು ಅಂತ ಕಾತರವಿದೆ. ಯಾಕೆಂದರೆ ನಮ್ಮ ಹಿರಿಯರಿಗೆ ಅವನು ಮಹದುಪಕಾರವನ್ನು ಮಾಡಿದ್ದಾನೆ ಭಗವಂತ. ಆ ಮಹಾಭಾರತವೆಂಬಂತಹ ಭಯಂಕರವಾದಂತಹ ಯುದ್ಧವನ್ನು ದಾಟೋದಕ್ಕೆ ಸಹಾಯ ಮಾಡಿದಂತಹ ಅಂಬಿಗನಂತೆ ಆ ಭಗವಂತ. ಹಾಗಾಗಿ ಅವನ ಹುಟ್ಟು ಹೇಗಾಯಿತು, ಅವನ ಬೆಳವಣಿಗೆ ಹೇಗಾಯಿತು, ಅವನು ಅಸುರರನ್ನು ಸಂಹಾರ ಮಾಡಿದ್ದು ಹೇಗೆ, ಅವನು ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸಿದ್ದು ಹೀಗೆಲ್ಲ ನನ್ನ ಒಂದು ಸಂಶಯಗಳನ್ನು ತಾವು ಪರಿಹಾರ ಮಾಡಬೇಕು. ನಾ ಈಗ ಏನೇನು ಕೇಳಿದ್ದೀನೋ, ನಾನು ಪ್ರಶ್ನೆ ಕೇಳದೆ ಏನಾದರೂ ಬಿಟ್ಟು ಹೋಗಿದ್ರೆ ಅದನ್ನೂ ಸೇರಿಸಿ ಅವೆಲ್ಲವನ್ನು ನೀವು ನಮಗೆ ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾನೆ. ಇದನ್ನು ಕೇಳಿ ಶುಕ ಮಹರ್ಷಿಗಳಿಗೆ ಬಹಳ ಆಶ್ಚರ್ಯವಾಗುತ್ತೆ. ನಿನಗೆ ಆ ಕೃಷ್ಣ ಪರಮಾತ್ಮನ ಲೀಲೆಯನ್ನು ಕೇಳಬೇಕು ಅಂತ ಆಸೆಯಾಗಿದೆಯಲ್ಲ, ಬಹಳ ಸಂತೋಷ. ನೀನೇ ಪುಣ್ಯಾತ್ಮ. ಆ ಕೃಷ್ಣನ ಮಹಿಮೆಯನ್ನು ಕೇಳಬೇಕು ಅಂತಿದ್ಯಾ. ಹೇಳೋಂತಹ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ನಾನೂ ಪುಣ್ಯವಂತ ಅಂಥೇಳಿ ಹೇಳ್ತಾರೆ ಮಹರ್ಷಿಗಳು. ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ಭಗವತಿ ಭಾಗೀರಥಿ ಗಂಗೆಯನ್ನು ನಾವು ಪರಮಪಾವನೆ ಅಂತ ಕರಿತೀವಿ. ವಿಷ್ಣು ಪಾದೋದ್ಭವಳಾದಂತಹ ಗಂಗೆ 3 ಲೋಕವನ್ನು ಉದ್ಧಾರ ಮಾಡಿದ್ದಾಳೆ, 3 ಲೋಕದ ಜನರನ್ನು ಪಾವನಗೊಳಿಸಿದ್ದಾಳೆ. ಹಾಗೆ ವಾಸುದೇವನ ಕಥೆಯನ್ನು ಕೇಳುವಂತಹ ಸಂಬಂಧ ಯಾರಿಗೆ ಹೇಗೆ ಅಂದರೆ, ಯಾರು ಅದರ ಕುರಿತು ಪ್ರಶ್ನೆ ಮಾಡ್ತಾರೋ, ಯಾರು ಅದನ್ನು ವಿವರಿಸ್ತಾರೋ, ಯಾರು ಅದನ್ನೆಲ್ಲ ಕೇಳ್ತಾರೋ ಅವರೆಲ್ಲರಿಗೂ ಅದು ಪುಣ್ಯದಾಯಕವಾಗಿದೆ. ಹೇಗೆ ಗಂಗೆ 3 ಲೋಕವನ್ನು ಉದ್ಧಾರ ಮಾಡ್ತಾಳೋ ಹಾಗೆ ಈ ವಾಸುದೇವನ ಕಥೆ 3ರನ್ನು ಉದ್ಧಾರ ಮಾಡುತ್ತೆ. ಪ್ರಶ್ನಿಸುವವರು, ಹೇಳುವವರು, ಶ್ರೋತೃಗಳು ಎಲ್ಲರನ್ನೂ ಅದು ಉದ್ಧಾರ ಮಾಡುತ್ತೆ. ಹೀಗೆ ಅಂತಹ ಪವಿತ್ರವಾದಂತಹ ಕಥೆಯನ್ನು ನಾನು ಸಂತೋಷದಿಂದ ಹೇಳ್ತೀನಿ ಅಂಥೇಳಿ ಶುಕ ಮಹರ್ಷಿಗಳು ವಿವರಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಈ ದಶಮಸ್ಕಂದದ ಒಂದು ಭಾಗ. ಒಂದು ಸತಿ ಭೂದೇವಿಗೆ ಬಹಳ ದುಃಖವಾಗಿ ಹೋಗುತ್ತೆ. ಭೂಭಾರ ಜಾಸ್ತಿಯಾಗಿದೆ. ವೇದನೆಯನ್ನು ತಾಳಲಾರದೆ ಧೇನುವಿನ ರೂಪದಲ್ಲಿ ಆಕೆ ಬ್ರಹ್ಮನ ಬಳಿಗೆ ಬರ್ತಾಳೆ. ನನ್ನ ವೇದನೆಯನ್ನು ಹೇಗಾದರೂ ದೂರ ಮಾಡು, ನನಗೆ ಸಹಿಸೋಕ್ಕಾಗ್ತಿಲ್ಲ ಈ ಒಂದು ಭಾರವನ್ನು ಅಂತ. ಬ್ರಹ್ಮನಿಗೆ ಹೇಗೆ ಭೂಭಾರವನ್ನು ಕಡಿಮೆ ಮಾಡೋದು ಗೊತ್ತಾಗೋದಿಲ್ಲ. ಸಮಸ್ತ ದೇವತೆಗಳನ್ನು ಸೇರಿಸ್ಕೊಂಡು ಅವನು ವೈಕುಂಠಕ್ಕೆ ಬರ್ತಾನೆ. ವೈಕುಂಠಕ್ಕೆ ಬಂದು ಆ ವಿಷ್ಣುವಿನ ಧ್ಯಾನವನ್ನು ಮಾಡಕ್ಕೆ ತೊಡಗ್ತಾನೆ. ಆಗ ಅವನು ಸಮಾಧಿಸ್ಥನಾಗ್ತಾನೆ. ವಿಷ್ಣುವಿನ ಸ್ತುತಿ ಮಾಡ್ತಾ ಮಾಡ್ತಾ ಸಮಾಧಿಸ್ಥನಾಗ್ತಾನೆ. ಆಗ ಅವನಿಗೆ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ನಂತರ ಎಚ್ಚರಗೊಂಡಂತಹ ಆತ ಉಳಿದ ದೇವತೆಗಳನ್ನೆಲ್ಲ ಉದ್ದೇಶಿಸಿ ಹೇಳ್ತಾನೆ, ಭೂಮಿಗೆ ಉಂಟಾಗಿರುವಂತಹ ಈ ಸಂಕಟ ಆ ಪರಮಪುರುಷನಿಗೂ ಸಹ ಗೊತ್ತಾಗಿದೆ. ಹಾಗಾಗಿ ಅವನು ನನಗೆ ಅಭಯವನ್ನು ಕೊಟ್ಟಿದ್ದಾನೆ. ಆತ ಹೇಳಿದ ಮಾತನ್ನೇ ನಾನು ನಿಮಗೀಗ ತಿಳಿಸ್ತೀನಿ. ಈ ಭೂಭಾರವನ್ನು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಆ ಭಗವಂತನೇ ಜನ್ಮ ತಾಳಿ ಬರ್ತಾನೆ.
ಯದುವಂಶದಲ್ಲಿ ಆತನ ಅವತಾರವಾಗತ್ತೆ. ಹಾಗಾಗಿ ನೀವೆಲ್ಲರೂ ಸಹ ಆತನಿಗೆ ಸಹಾಯ ಮಾಡೋಕ್ಕೋಸ್ಕರವಾಗಿ ನಿಮ್ಮ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸೋಕ್ಕೋಗಿ ಬೇರೆ ಬೇರೆ ರೂಪದಲ್ಲಿ ನೀವು ಅಲ್ಲೆಲ್ಲ ಜನ್ಮ ತಾಳಬೇಕು. ಈ ರೀತಿಯಾಗಿ ಭಗವಂತ ನನಗೆ ಆಜ್ಞೆ ಮಾಡಿದ್ದಾನೆ. ಇಲ್ಲಿ ವಿಷ್ಣು ಮಾಯೆಯು ಆ ಪ್ರಭುವಿನ ಆಜ್ಞಾಧಾರಕಳಾಗಿ ಆತನ ಜೊತೆಗೆ ಬರ್ತಾಳೆ. ನಮ್ಮೆಲ್ಲರ ಸಂಕಟ ದೂರವಾಗುವಂತಹ ಸಮಯ ಹತ್ರ ಬಂದಿದೆ ಹೇಳಿ ಆ ಭೂತಾಯಿಗೆ ಅಭಯವನ್ನು ಕೊಟ್ಟು, ಇನ್ನು ಸ್ವಲ್ಪ ಕಾಲ ತಾಯಿ ನಿನ್ನ ಕಷ್ಟ ಪರಿಹಾರವಾಗತ್ತೆ ಅಂತ ಆಕೆಗೆ ಅಭಯವನ್ನು ಕೊಟ್ಟು ಕಳಿಸ್ತೀನಿ. ಇಲ್ಲಿ ಭೂಲೋಕದಲ್ಲಿ ಶೂರಸೇನ ಅನ್ನುವಂತಹ ಒಬ್ಬ ರಾಜ ಯದುವಂಶವನ್ನು ಆಳ್ತಾ ಇದ್ದ. ಆತ ಮಥುರಾ ಪಟ್ಟಣದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಮಥುರಾ ಅನ್ನೋ ಹೆಸರೇ ಪುಣ್ಯದಾಯಕ, ಮೋಕ್ಷಪ್ರದವಾಗಿರುವಂತಹ 7 ಪಟ್ಟಣಗಳಲ್ಲಿ ಮಥುರೆಯೂ ಒಂದು. ಅಂತಹ ಮಥುರಾ ಪಟ್ಟಣದಲ್ಲಿ ಒಂದು ವಿವಾಹ ಮಹೋತ್ಸವ ನಡೀತಾ ಇದೆ. ಶೂರನ ಪುತ್ರನಾಗಿರುವಂತಹ ವಸುದೇವ ಕಂಸನ ಸೋದರಿಯಾದಂತಹ ದೇವಕಿಯನ್ನ ವಿವಾಹವಾಗಿದ್ದಾನೆ. ಮೆರವಣಿಗೆ ಬರ್ತಾ ಇದೆ. ಆಹುಕ ಅನ್ನುವಂತಹ ಒಬ್ಬ ರಾಜ, ಅವನ ಮಕ್ಕಳು ದೇವಕ ಮತ್ತು ಉಗ್ರಸೇನ ಅಂತ. ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗ ಕಂಸ. ಕಂಸನ ತಂಗಿ ಆಗ್ತಾಳೆ ದೇವಕಿ. ತಂಗಿ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ. ತಂಗಿಯ ವಿವಾಹದ ಮೆರವಣಿಗೆಯನ್ನು ತಾನೇ ರಥದಲ್ಲಿ ಕೂತ್ಕೊಂಡು ಚಾಲಕನಾಗಿ ಮುಂದೆ ಕರ್ಕೊಂಡ್ಬರ್ತಿದ್ದಾನೆ. ವೈಭವೋಪೇತವಾದಂತಹ ಮೆರವಣಿಗೆ. ಇಡೀ ಊರು ಸಂಭ್ರಮದಿಂದ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದೆ. ನಾನಾ ವಿಧವಾದಂತಹ ಮಂಗಳ ವಾದ್ಯಗಳು ಮುಳುಗ್ತಾ ಇದೆ. ಅತಿ ಸಂಭ್ರಮವಾದಂತಹ ಮೆರವಣಿಗೆ. ಎಲ್ಲರೂ ಸಂತೋಷದಲ್ಲಿದ್ದಾರೆ. ಇದ್ದಕ್ಕಿದ್ದಂತೆ ಒಂದು ಅಶರೀರವಾಣಿ ಕೇಳಿಬಂತು. ಅಸ್ಯಾಸ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ವಹಸೇ ಬುಧ. ಹೇ ಮೂರ್ಖ, ಯಾರನ್ನ ನೀನೀಗ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಈಕೆಯ ಗರ್ಭದಲ್ಲಿ ಜನಿಸುವಂತಹ 8ನೆಯ ಶಿಶು ನಿನ್ನ ಹಂತಕನಾಗ್ತಾನೆ. ಈಕೆಯ ಮಗನೇ ನಿನ್ನನ್ನು ಕೊಲ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಸಂಭ್ರಮಿತನಾಗಿದ್ದಂತಹ ಕಂಸನಿಗೆ ಅಪಾರ ಕ್ರೋಧ ಬಂದ್ಬಿಡ್ತು. ಮೊದಲೇ ದುಷ್ಟ, ಈ ತನ್ನ ಅವಸಾನಕ್ಕೆ ಯಾರೋ ಕಾರಣರಾಗ್ತಾರೆ ಅಂತ ಕೇಳಿದ ತಕ್ಷಣ ಅವನಿಗೆ ಎಷ್ಟು ದುಃಖವಾಗಬಹುದು, ಕ್ರೋಧ ಉಕ್ಕಿ ಬರ್ಬೋದು. ತಕ್ಷಣ ಕತ್ತಿ ಎತ್ತಿ ದೇವಕ್ಕೆ ಇದ್ದರೆ ತಾನೇ ಅವಳಿಗೆ ಮಕ್ಕಳು ಜನಿಸೋದು, ಅನಂತರ ನನ್ನ ಸಂಹಾರವಾಗೋದು, ಅವಳನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಹೊರಟ. ಪಕ್ಕದಲ್ಲೇ ಇದ್ದಾನೆ ವರ ವಸುದೇವ. ತಡದ ಅವನನ್ನು, ಯಾಕಪ್ಪ ಇಂತಹ ಒಂದು ಪಾಪಕೃತ್ಯವನ್ನು ಮಾಡ್ತಾ ಇದೆಯಾ? ನೀನೇ ನಿನ್ನ ತಂಗಿಯ ಮದುವೆಯನ್ನು ಮಾಡಿದ್ಯಾ ಇಷ್ಟು ವೈಭವೋಪೇತವಾಗಿ. ಈ ಸ್ತ್ರೀಯನ್ನು ನೀನು ಕೊಂದರೆ ಪಾಪ ಬರಲ್ವಾ? ಇವಳನ್ನು ಕೊಂದರೆ ನೀನು ಅಮರನಾಗ್ಬಿಡ್ತೀಯಾ? ಖಂಡಿತ ಇಲ್ಲ. ನಾವು ಹುಟ್ಟಿದ ಕ್ಷಣದಲ್ಲೇ ಮೃತ್ಯು ಅನ್ನೋದು ನಮ್ಮನ್ನು ಹಿಂಬಾಲಿಸಿ ಬರ್ತಾನೆ ಇದೆ. ಆ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ವಿವೇಕಯುತವಾದಂತಹ ಮಾತನ್ನು ಆಡ್ತಾನೆ ವಸುದೇವ. ಆತ ಹೇಳ್ತಾನೆ, ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹ ಜಾಯತೆ ಅದ್ಯ ವಾಬ್ಜಶತಾಂ ತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಯಾರ್ಯಾರು ಈ ಜನ್ಮದಲ್ಲಿ ಯಾವುದೇ ಜೀವಿಯಾಗಿ ಹುಟ್ಟುತ್ತಾರೋ ಹುಟ್ಟಿದ ಎಲ್ಲರಿಗೂ ಸಹ ಮೃತ್ಯು ಬೆನ್ನ ಹಿಂದೆಯೇ ಇರುತ್ತೆ. ಕೆಲವರಿಗೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು. ಆದರೆ ಮೃತ್ಯು ಅನ್ನೋದು ನಾವು ತಪ್ಪಿಸ್ಕೊಳ್ಳೋಕೆ ಆಗದೇ ಇರೋಂತಹ ಒಂದು ವಿಷಯ. ಹುಟ್ಟಿದ ಎಲ್ಲ ಪ್ರಾಣಿಗಳು ಮರಣವನ್ನು ಹೊಂದಲೇಬೇಕು. ಅಂದರೆ ನೀನೂ ಸಹ ಮರಣ ಹೊಂದಲೇಬೇಕು, ದೇವಕಿಯೂ ಮರಣ ಹೊಂದಬೇಕು, ನಾನೂ ಸಹ ಮರಣ ಹೊಂದಬೇಕು. ಈಗ ನೀನು ಕ್ರೋಧದಿಂದ ಅವಳನ್ನು ಕೊಂದ ಮಾತ್ರಕ್ಕೆ ನಿನ್ನ ಮರಣವನ್ನೇನು ನೀನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟು ಕಾಲ ಬದುಕಬಹುದು ನಾವು? ಪ್ರಾಣಿಗಳು, ಜೀವಿಗಳು ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ದೇಹವನ್ನು ಪಡ್ಕೊಂಡು ಬರ್ತಾರೆ. ತಮ್ಮ ಕರ್ಮಕ್ಕನುಸಾರವಾಗಿ ಎಷ್ಟು ಕಾಲ ಬದುಕಬೇಕೋ ಅಷ್ಟು ಕಾಲ ಮಾತ್ರ ಜೀವಿಸಿರ್ತಾರೆ. ಅವಧಿ ಮುಗೀತು ಅಂದ ತಕ್ಷಣ ಪ್ರಾಣ ಆ ಶರೀರವನ್ನು ಬಿಟ್ಟು ಹೋಗುತ್ತೆ. ಇದು ಎಂತಹ ಜ್ಞಾನಿಗಳೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋಂತಹ ಒಂದು ಗಮ್ಯ ಇದು. ಹಾಗಾಗಿ ಮನುಷ್ಯ ಕರ್ಮಗಳನ್ನು ಹೇಗೆ ಮಾಡಬೇಕು? ಮೃತ್ಯುವಿನಂತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಮತ್ತೆ ಮೃತ್ಯುವೇ ಬರದೇ ಇರುವಂತೆ, ಅಂದರೆ ಮತ್ತೆ ಹುಟ್ಟೇ ಬರದೇ ಇರುವಂತೆ ಆ ಮುಕ್ತಿಯ ಕಡೆಗೆ ನಮ್ಮ ಗಮನ ಸಾಗಬೇಕು. ಅದಕ್ಕಾಗಿ ನಾವು ಸದಾಕಾಲ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕೇ ಹೊರತು ದುಷ್ಟ ಕೃತ್ಯಗಳನ್ನು ಆಚರಿಸಬಾರ್ದು.
ನಮಗೆ ಕಷ್ಟ ಬರಬಾರ್ದು ಅಂತ ನಮಗೆ ಯೋಚನೆ ಇದೆ, ನಮಗೆ ತೊಂದರೆ ಆಗಬಾರ್ದು, ನಮಗೆ ನೋವಾಗಬಾರ್ದು, ನಮಗೆ ದುಃಖ ಆಗಬಾರ್ದು. ಹೀಗೆ ಯಾರು ಯೋಚಿಸ್ತಾರೋ ಅವ್ರು ಮತ್ತೊಬ್ಬರಿಗೂ ಅದೇ ರೀತಿಯಾಗಿ ಯೋಚಿಸ್ಬೇಕು. ಅವರಿಗೂ ದುಃಖ ಆಗಬಾರ್ದು, ಮತ್ತೊಬ್ಬರಿಗೂ ನೋವಾಗಬಾರ್ದು, ಮತ್ತೊಬ್ಬರಿಗೂ ಚಿಂತೆ ಆಗಬಾರ್ದು ಅಂತ ಯೋಚಿಸ್ಬೇಕು. ಆ ರೀತಿಯಾಗಿ ಮಾಡಿದಾಗಷ್ಟೇ ನಮ್ಮ ಪುಣ್ಯ ಕರ್ಮಗಳು ಸಂಚಿತವಾಗ್ತಾ ಹೋಗುತ್ತೆ. ಆ ಪುಣ್ಯವನ್ನು ನಾವು ಅನುಭವಿಸಬಹುದು. ಹಾಗೆ ಎಷ್ಟು ವರ್ಷ ಬದುಕಿದ್ರೂ ನಾವು ಮರಣದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ನಿನಗೆ ಈಕೆಯ ಮಕ್ಕಳಿಂದ ಚಿಂತೆಯಾಗಿದ್ದರೆ ಒಂದು ಯೋಚನೆ ಮಾಡಿ ಹೇಳ್ತಾನೆ ವಸುದೇವ, ನನ್ನ ಮಕ್ಕಳನ್ನೇ ಈತನಿಗೆ ಕೊಟ್ಟು ಬಿಟ್ರಾಯಿತು. ಇವನು ಭಯವನ್ನು ಹೋಗ್ಲಾಡಿಸ್ಕೊಂಡು ಏನು ಫಸ್ಟಿಗೆ ಈ ಪ್ರಾಣ ಉಳಿಸ್ಕೋಬೇಕು. ದೇವಕಿಯನ್ನು ಕೊಲ್ತೀನಿ ಅಂತ ನಿಂತಿದ್ದಾನೆ, ದೇವಕಿಯ ಪ್ರಾಣ ಉಳಿಲಿ ಫಸ್ಟು, ಆಮೇಲೆ ಮುಂದೆ ನೋಡೋಣ ಅಂಥೇಳಿ ವಿಚಾರ ಮಾಡಿ ಹೇಳ್ತಾನೆ ಆತ. ಪ್ರದಾಯ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿಮಾಂ ಸುತಾ ಮೇ ಯದಿ ಜಾಯೇರಸ್ಮಿನ್ ಮೃತ್ಯುರ್ವಾನಂ ಮ್ರಿಯೇತ ಚೇತ್. ನನಗೆ ಹುಟ್ಟಿದ ಮಕ್ಕಳನ್ನು ನಾನು ಈತನಿಗೆ ಕೊಟ್ಬಿಡ್ತೀನಿ. ಒಂದು ವೇಳೆ ನನಗೆ ದೇವಕಿಯಲ್ಲಿ ಮಕ್ಕಳು ಹುಟ್ಟಿ ಅಲ್ಲಿಯವರೆಗೆ ಕಂಸನೂ ಬದುಕಿದ್ರೆ ಕೊಡೋಣ, ಅಥವಾ ವಿಧಿ ಯಾರು ತಾನೇ ಬಲ್ಲರು, ನನಗೆ ಹುಟ್ಟುವ ಮಗನೇ ಇವನ ಸಂಹಾರವನ್ನು ಸಹ ಮಾಡಬಲ್ಲನೋ ಏನೋ ಗೊತ್ತಿಲ್ಲ. ಈ ಕ್ಷಣದಲ್ಲಿ ನಮಗೆ ಒದಗುವ ಮೃತ್ಯುವಿನಿಂದ ನಾವು ದೂರವಾಗಬೇಕು. ಇದು ಮನುಷ್ಯ ಮಾಡಬೇಕಾದದ್ದು. ತನ್ನ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ತನ್ನ ಮೃತ್ಯುವಿನಿಂದ ದೂರವಾಗೋದಕ್ಕೆ ಪ್ರಯತ್ನ ಪಡಬೇಕು. ತಪ್ಪಿಸ್ಕೊಳಕ್ಕಾಗಲ್ಲ, ಆ ಕ್ಷಣದಿಂದ ನಿವಾರಣೆ ಮಾಡ್ಕೋಬೇಕು. ಮುಂದೆ ನೋಡೋಣ ಏನಾಗುತ್ತೋ, ವಿಧಿಯನ್ನು ಬಲ್ಲವರು ಯಾರು ಅಂತ ನಿರ್ಧಾರ ಮಾಡಿ ನನಗೆ ದೇವಕಿಯಲ್ಲಿ ಜನಿಸುವಂತಹ ಮಕ್ಕಳನ್ನು ನಿನಗೇ ಕೊಡ್ತೀನಿ ಅಂತ ಹೇಳ್ದ. ಯೋಚಿಸಿದ ಒಂದು ಕ್ಷಣ ಕಂಸನೇ, ಹೌದಲ್ವಾ, ಸುಮ್ಮನೆ ಈಗ ಯಾಕೆ ನಾನು ಕೆಟ್ಟ ಹೆಸರು ತಗೋಬೇಕು. ಈಗಷ್ಟೇ ವಿವಾಹಿತಳಾದಳು, ನನ್ನ ತಂಗಿ ಮದುವಣಗಿತ್ತಿ, ಇವಳನ್ನು ಕೊಂದು ಸ್ತ್ರೀ ಹತ್ಯಾ ಪಾಪವನ್ನು ಯಾಕೆ ಕಟ್ಕೊಳ್ಳೋದು. ನೀನು ವಸುದೇವ ಸುಳ್ಳಂತೂ ಹೇಳೋದಿಲ್ಲ, ಹಾಗಾಗಿ ಸಮಯಕ್ಕೆ ಕಾಯೋಣ ಅಂಥೇಳಿ ಒಪ್ಕೊಂಡ. ವಸುದೇವ ಮತ್ತೆ ಅವನಿಗೆ ಹೇಳ್ತಾನೆ, ಅಭಯವನ್ನು ಕೊಡ್ತಾ, ನ ಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವಾಗಾಹ ತತಾರಿಣಿ ಪುತ್ರಾನ್ ಸಮರ್ಪಯಿಷ್ಯೇಸ್ಯ ಏತಸ್ತೆ ಭಯಮುತ್ಥಿತಂ. ಕಂಸನಿಗೆ ಹೇಳ್ತಾ, ನೀನೇ ಅಶರೀರವಾಣಿ ಕೇಳಿಸ್ಕೊಂಡಿದ್ಯಾ? ದೇವಕಿಯಿಂದ ನಿನಗೇನಾದ್ರು ತೊಂದರೆ ಇದೆಯಾ? ಇಲ್ಲ, ನನ್ನಿಂದಲೂ ತೊಂದರೆ ಇಲ್ಲ. ನಿನಗೆ ಭಯ ಇರೋದು ದೇವಕಿಯ ಗರ್ಭದಲ್ಲಿ ಹುಟ್ಟುವ ಮಕ್ಕಳಿಂದ. ಹಾಗಾಗಿ ಅವರನ್ನು ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರಿಂದ ಸರಿ ಅಂತ ಅನ್ನಿಸ್ತು. ಅವರ ಅರಮನೆಗೆ ಕಳಿಸ್ತಾ, ನೀನು ಹೇಳಿದಂತೆ ನಡ್ಕೊ ಅಂತ ಹೇಳಿ, ಒಳಗಡೆ ಭಯ ಇದೆ, ನಿಮಗೂ ಆತಂಕವಾಗಿದೆ ಕಂಸನಿಗೆ. ಆ ಕ್ಷಣದಲ್ಲಿ ಅವನನ್ನು ಬಿಟ್ಟು ಕಳಿಸ್ದ. ಕಾಲಕ್ರಮೇಣ ವಸುದೇವನಿಗೆ ಮೊದಲನೆಯ ಮಗುವಿನ ಜನನವಾಯಿತು. ಕೀರ್ತಿಮಂತ ಅಂತ ಅದರ ಹೆಸರು. ಮಗುವಿನ ಜನನವಾಗಿದೆ, ಎಷ್ಟು ಆನಂದವಾಗಬೇಕು ತಂದೆ ತಾಯಿಗಳಿಗೆ. ಅರೆ, ಕೊಟ್ಟ ಮಾತಿಗೆ ತಪ್ಪಲಾರೆ, ನಾನು ಪುತ್ರನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಅಸತ್ಯವಾದಿ ಆಗಲ್ಲ ಅನ್ನೋದು ವಸುದೇವನ ನಿರ್ಧಾರ. ಹಾಗಾಗಿ ತಗೊಂಡ್ಬರ್ತಾನೆ, ಕಂಸನ ಹತ್ರ ತಂದು ಒಪ್ಪಿಸ್ತಾನೆ. ಈತನ ಮಹತ್ತರವಾದಂತಹ ಸ್ವಭಾವ ಹೇಗಿದೆ, ಇಂಥದಕ್ಕೆ ಮಹಾತ್ಮರು ಅಂತ ಹೇಳೋದು. ಕಿಂ ದುಸ್ಸಹಂ ನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಕಿಮ ಕಾರ್ಯಾಂ ಕದರ್ಯಾಣಂ ದುಸ್ತ್ಯಜಂ ಕಿಂ ಧೃತಾತ್ಮನಾಂ. ಸತ್ಯಸಂಧರಾದಂತಹ ಮನುಷ್ಯರಿಗೆ ಸಹಿಸಕ್ಕಾಗದೇ ಇರುವಂತಹ ಕಷ್ಟ ಅನ್ನೋದೇ ಇಲ್ಲ. ಅವ್ರಿಗೆ ಈ ವಸ್ತು ತ್ಯಾಗ ಮಾಡಬೇಕು, ಇದು ಮಾಡಬಾರ್ದು ಅನ್ನೋದೇ ಇಲ್ಲ. ಎಲ್ಲವನ್ನು ಬೇಕಾದ್ರೆ ತ್ಯಾಗ ಮಾಡ್ತಾರೆ, ಯಾಕೆಂದರೆ ಸತ್ಯನಿಷ್ಠೆ. ಸತ್ಪುರುಷರು ಅವರ ಮನಸ್ಸಿನಲ್ಲಿ ಒಂದು ಚೂರು ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದೂ ಕಾಡೋದಿಲ್ಲ, ಸ್ವಾರ್ಥ ಕಾಡೋದಿಲ್ಲ. ಸತ್ಯ ಒಂದೇ, ಧರ್ಮ ಒಂದೇ ಅವ್ರಿಗೆ ಕಣ್ಣಿಗೆ ಕಾಣೋದು. ಹಾಗಾಗಿ ಎಂತಹದ್ದ ವಸ್ತುವನ್ನಾದರೂ ತ್ಯಾಗ ಮಾಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ಅದಕ್ಕೆ ಅವನ ಸತ್ಪುರುಷರು. ಇದಕ್ಕೆ ವಿರುದ್ಧವಾಗಿ ದುರ್ಜನ ಜನರು ಹೇಗಿರ್ತಾರೆ, ಯಾವ ಕಾರ್ಯವನ್ನೇ ತಾನು ಅವ್ರು ಮಾಡೋಕ್ಕೆ ಹೇಸೋದಿಲ್ಲ. ಯಾರ ಹತ್ಯೆಯನ್ನು ಬೇಕಾದ್ರೂ ಮಾಡ್ತಾರೆ, ಎಂತಹ ಕೆಟ್ಟ ಕೃತ್ಯವನ್ನಾದರೂ ಮಾಡ್ತಾರೆ. ಯಾರಿಗೆ ನೋವುಂಟು ಮಾಡಿದ್ರೂ ಅವ್ರಿಗೆ ಬೇಸರ ಅನಿಸೋದಿಲ್ಲ. ಯಾಕೆಂದರೆ ನಾನು ಅನ್ನೋ ಸ್ವಾರ್ಥ ಇರುತ್ತೆ. ನಾನೊಬ್ಬ ಬದುಕಾದ್ರೂ ಸಾಕು, ಉಳಿದವ್ರ ಚಿಂತೆ ನನಗೆ ಯಾಕೆ. ಅದಕ್ಕೆ ಅವರನ್ನು ಕುಜನರು, ದುರ್ಜನರು. ವಸುದೇವ ಸತ್ಪುರುಷ, ಹಾಗಾಗಿ ತಗೊಂಡು ಬಂದು ಒಪ್ಪಿಸ್ದ ಮಗುವನ್ನು. ಇವನ ಸಜ್ಜನಿಕೆಯನ್ನು ನೋಡಿ ಕಂಸಂಗೂ
ಎಷ್ಟೇ ಅವ್ನು ದುಷ್ಟನಾಗಿದ್ರೋ ಮಗುವನ್ನು ತಂದು ಒಪ್ಪಿಸ್ತಾ ಇದ್ದಾನಲ್ಲ. ಒಂದು ಕ್ಷಣ ಅವನಿಗೂ ತನ್ನ ತಂಗಿ ಮಗು ಆ ಭಾವನೆ ಕಾಡ್ತು. ಪರವಾಗಿಲ್ಲ, ಇವನಿಂದ ನನಗೇನು ಹೆದರಿಕೆ ಇಲ್ಲ, ಏಕೆಂದರೆ ನಿನ್ನ 8ನೇ ಮಗು ತಾನೇ ನನ್ನನ್ನು ಕೊಲ್ಲೋದು, ಹಾಗಾಗಿ ಇವನ್ನ ನೀನು ಕರ್ಕೊಂಡೋಗು ಅಂತ ಹೇಳಿ ಕಳಿಸ್ಬಿಟ್ಟ. ಒಂದು ಕಡೆ ಸಂತೋಷ ವಸುದೇವನಿಗೆ. ಅವ್ರ ಕಂಸನ ಸ್ವಭಾವ ಗೊತ್ತಿರೋದ್ರಿಂದ ಸ್ವಲ್ಪ ಭಯವೂ ಆಗ್ತಿದೆ. ಯಾವಾಗ ಏನು ಮಾಡ್ತಾನೆ, ಇವನು ಬುದ್ಧಿ ಹೆಂಗೆ ಓಡುತ್ತೋ. ಯಾಕೊಂದು ಮಾತು ಹೇಳ್ತಾರೆ, ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ. ಯಾರ ಮನಸ್ಸು ಚಂಚಲವಾಗ್ತಾ ಇರುತ್ತೋ, ಯಾರ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಭಾವನೆ ಇರೋದಿಲ್ವೋ ಅವರು ಪ್ರಸನ್ನರಾದರೂ ಭಯವೇ. ಯಾತಕ್ಕೆ ಇವ್ರು ನಮ್ಮ ಮೇಲೆ ಅನುಗ್ರಹ ತೋರ್ತಿದ್ದಾರೆ, ಮುಂದೆ ಏನು ಕಾದಿದೆಯೋ ಅಂತ ಹೆದರಿಕೆನೇ ಆಗುತ್ತೆ. ಹಾಗೆ ಹೆದರ್ಕೊಂಡೇ ಇದ್ದಾನೆ. ಅವನಿಗೆ ಮಗುವನ್ನು ಕರ್ಕೊಂಡು ಬಂದ. ಸ್ವಲ್ಪ ಕಾಲವಾಯಿತು. ಒಂದು ಸತಿ ನಾರದರು ಕಂಸನ ಅರಮನೆಗೆ ಬಂದರು. ಈ ತ್ರಿಲೋಕಜ್ಞಾನಿಗಳು ನಾರದರು ಆಗಮಿಸಿದರೆ ಅವರಿಗೆ ಬೇಕಾದಂತಹ ಸತ್ಕಾರಗಳನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವರನ್ನು ಸುಖಾಸನದಲ್ಲಿ ಕೂಡಿಸಿ ಪೂಜೆ ಮಾಡ್ತಾನೆ ಕಂಸ. ಆಗ ನಾರದರು ಹೇಳ್ತಾರೆ, ಈ ವ್ರಜಭೂಮಿಯಲ್ಲಿ ವಾಸ ಮಾಡ್ತಿರೋ ನಂದ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ವಿಷ್ಣುವಿನ ಅಂಶಾವತಾರಿಗಳು. ನಿನ್ನ ಸುತ್ತಮುತ್ತ ಅನೇಕ ಜನ ಈಗ ವಿಷ್ಣು ಭಕ್ತರು ವಿಷ್ಣುವಿನ ಅಂಶದಿಂದ ಜನಿಸಿದ್ದಾರೆ, ದೇವಾಂಶ ಸಂಭೂತರು ಇದ್ದಾರೆ. ಆ ವಿಷ್ಣುವಿನ ಅಂಶದಿಂದಲೇ ನಿನ್ನ ಮರಣ. ಹಾಗಾಗಿ ಭೂಭಾರ ಹೆಚ್ಚಾಗಿರೋದ್ರಿಂದ ಈ ಭೂಮಿ ಭಾರವನ್ನು ಕಡಿಮೆ ಮಾಡೋದಕ್ಕಾಗಿ ವಿಷ್ಣುವಿನ ಅವತಾರವಾಗುವ ಸನ್ನಿವೇಶ ಬಂದಿದೆ. ಸುತ್ತಮುತ್ತ ಅದಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನೀನು ಸಹ ಸ್ವಲ್ಪ ಯೋಚನೆ ಮಾಡು, ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇರೋ ವಿಚಾರವನ್ನು ನಿನಗೆ ತಿಳಿಸಿದ್ದೀನಿ, ನಿಂದು ಜವಾಬ್ದಾರಿ ನಿಂದು ಅಂದ್ಕೊಂಡು ನಾರಾಯಣ ನಾರಾಯಣ ಅಂದ್ಕೊಂಡು ಹೊರಟೋದು. ಈ ವಿಷಯ ಕಿವಿಗೆ ಬಿದ್ದ ತಕ್ಷಣ ಕಂಸನಿಗೆ ಮತ್ತೆ ಅವನು ಒಳಗಿದ್ದಂತಹ ದುಷ್ಟ ಶಕ್ತಿ ಜಾಗೃತವಾಯಿತು. ವಿಷ್ಣು ಸದಾ ಮೋಸವನ್ನೇ ಮಾಡ್ತಾನೆ ದುಷ್ಟರ ಸಂಹಾರ ಮಾಡೋಕ್ಕೆ. ಈಗ ಇಲ್ಲೆಲ್ಲ ಸುತ್ತ ಯಾರ ನೋಡಿದ್ರು ಅವರು ವಿಷ್ಣುವಿನ ಅವತಾರ ಇರ್ಬೋದೇನೋ, ಇವ್ರು ವಿಷ್ಣುವಿನ ಅಂಶ ಇರ್ಬೋದೇನೋ ಇಂಥ ಯೋಚನೆ ಶುರುವಾಯಿತು ಅವನಿಗೆ. ತಕ್ಷಣ ಮಗುವನ್ನು ವಾಪಸ್ ಕೊಟ್ಟಿದ್ನಲ್ಲ ವಸುದೇವನ ಮಗುವನ್ನು, ಅದನ್ನ ತಂದು ಅದನ್ನು ಕೊಂದು ಹಾಕ್ದ. ವಸುದೇವ ದೇವಕಿಯರನ್ನು ಬಂಧನದಲ್ಲಿ ಇರಿಸ್ದ. ಯಾರ್ಯಾರ ಮೇಲೆ ಅನುಮಾನ ಬರ್ತಿದೆಯೋ ಅವರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾನೆ. ಎಲ್ಲಿಯವರೆಗೆ ಅಂದರೆ ತನ್ನ ತಂದೆಯನ್ನು ನಂಬಲಿಲ್ಲ ಉಗ್ರಸೇನ ಮಹಾರಾಜ. ಇವನು ವಿಷ್ಣುವಿನ ಪರವೇ, ಬಟ್ ಅವನನ್ನು ಬಂಧನದಲ್ಲಿರಿಸಿ ತಾನೇ ರಾಜನಾಗ್ಬಿಟ್ಟ. ಈಗ ವಿಷ್ಣುವಿನ ಚಿಂತೆಯೇ ಅವನಿಗೆ ಕಾಡ್ತಾ ಇದೆ. ಆ ಸಮಯದಲ್ಲಿ ನಮಗೆ ಹಿಂದಿನ ಜನ್ಮದ ಒಂದು ಸ್ಮರಣೆಯೂ ಸಹ ಉಂಟಾಯಿತು. ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಎನ್ನುವಂತಹ ರಾಕ್ಷಸನಾಗಿ ನಾನು ಹುಟ್ಟಿದ್ದೆ, ನನ್ನನ್ನು ವಿಷ್ಣುವೇ ಸಂಹಾರ ಮಾಡಿದ್ದ ಅನ್ನೋ ನೆನಪಾಯಿತು. ಓ, ಹಾಗಾದರೆ ಈಗಲೂ ವಿಷ್ಣುವಿನ ಅಂಶವೇ ನನ್ನ ಸಂಹಾರಕ್ಕಾಗಿ ಬರುತ್ತೆ. ಎಲ್ಲಿ ಯಾವಾಗ ಹೇಗೆ ಬರುತ್ತೋ ಸದಾ ಮೈಯೆಲ್ಲ ಕಣ್ಣಾಗೀಗ ಜಾಗೃತನಾಗಿರಬೇಕು ಅಂತ ಎಚ್ಚರಿಕೆಯಿಂದ, ಕಾತರದಿಂದ, ಭಯದಿಂದ ಕೂಡಿದಾನೆ ಕಂಸ. ಹೀಗೆ ಕಾಲಕ್ರಮೇಣ 6 ಜನ ಪುತ್ರರ ಜನನವಾಯಿತು ದೇವಕಿಗೆ. 6 ಶಿಶುಗಳನ್ನು ನಿರ್ದಯವಾಗಿ ಕೊಂದುಬಿಟ್ಟ ಆ ಕಂಸ. 7ನೆಯ ಬಾರಿ ಗರ್ಭವತಿಯಾಗಿದ್ದಾಳೆ ಆಕೆ. ಮಹಾವಿಷ್ಣುವಿನ ಅಂಶವಾದಂತಹ ಅನಂತ ಶೇಷನೇ ಆ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಅವಳ ಮುಖ ತೇಜಸ್ಸಿನಿಂದ ಕೂಡಿದೆ. ವಿಪರೀತವಾದಂತಹ ಆನಂದವನ್ನು ಅನುಭವಿಸ್ತಾ ಇದ್ದಾಳೆ ಆಕೆ. ಎಲ್ಲ ಕಡೆಗಳಲ್ಲೂ ಮಂಗಳವನ್ನೇ ಕಾಣ್ತಾ ಇದ್ದಾಳೆ. ಇಂತಹ ಒಂದು ಸಂದರ್ಭದಲ್ಲಿ ಭಗವಂತ ಯೋಗ ಮಾಯೆಯನ್ನು ಕರೆದು ಹೇಳ್ತಾನೆ, ಈಗ ನಿನ್ನಿಂದ ಕೆಲಸವಾಗಬೇಕಾಗಿದೆ. ನೀನು ವ್ರಜಭೂಮಿಯಲ್ಲಿ ನಿನ್ನ ಒಂದು ಮಾಯೆಯನ್ನು ಈಗ ತೋರಿಸ್ಬೇಕಾಗಿದೆ. ವಾಸುಕಿಯ ಅನಂತಶಯನನ ಅಂಶ ದೇವಕಿಯ ಗರ್ಭದಲ್ಲಿದೆ. ಆ ಗರ್ಭವನ್ನು ನೀನು ಅಲ್ಲಿಂದ ಸೆಳೆದು ಆ ಗೋಕುಲದಲ್ಲಿರುವಂತಹ
ರೋಹಿಣಿಯ ಗರ್ಭದಲ್ಲಿ ನೀನು ಇಡಬೇಕು, ನೀನು ಸಹ ಅಲ್ಲಿ ಜನಿಸ್ತೀಯ, ನನ್ನ ಪೂರ್ಣಾವತಾರದಿಂದ ಜನ್ಮ ತಾಳುವಂತಹ ಒಂದು ಸಂದರ್ಭ ಬಂದಿದೆ, ನಿನ್ನ ಒಂದು ರೂಪವನ್ನು ಲೋಕದಲ್ಲಿ ಅನಂತ ಕಾಲ ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ ಎನ್ನೋ ಹೆಸರಿನಿಂದೆಲ್ಲ ಗೌರವಿಸ್ತಾರೆ, ಪೂಜೆ ಮಾಡ್ತಾರೆ. ಹಾಗಾಗಿ ನಿನ್ನ ಒಂದು ಲೀಲೆಯನ್ನು ತೋರಿಸುವಂತಹ ಸಂದರ್ಭ, ಈ ಕೆಲಸವನ್ನು ಮಾಡು ಅಂತ ಹೇಳ್ತೀನಿ. ದೇವಕಿಯ ಗರ್ಭದಿಂದ ಅದನ್ನು ಸೆಳೆದು ರೋಹಿಣಿಯ ಗರ್ಭದಲ್ಲಿ ಇಡುವಂತಹ ಒಂದು ಮಹತ್ ಕಾರ್ಯ ಅದು. ಅವನಿಗೆ, ಬಲರಾಮನಿಗೆ ಸಂಕರ್ಷಣ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಗರ್ಭ ಸಂಕರ್ಷಣಾತ್ತಂ ವೈ ರಾಹು ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಂ ಬಲವದಚ್ಛ್ರಯಾತ್. ದೇವಕಿಯ ಗರ್ಭದಿಂದ ಸೆಳೆದು ಮತ್ತೊಂದು ಕಡೆ ಅವನನ್ನು ಇಟ್ಟಿದ್ರಿಂದ ಸಂಕರ್ಷಣ ಅನ್ನುವಂತಹ ಹೆಸರು ಬಂತು ಆತನಿಗೆ. ಸಮಸ್ತ ಲೋಕಕ್ಕೆ ಆನಂದವನ್ನು ನೀಡುವಂತಹ ರೂಪ ಅವನದು, ಆದ್ದರಿಂದ ರಾಮ ಅಂತ ಕರೆದು ಅತೀ ಬಲಶಾಲಿ ಅವನು. ಹಾಗಾಗಿ ಬಲರಾಮ ಅಥವಾ ಬಲಭದ್ರ ಅನ್ನುವಂತಹ ಹೆಸರು ಅವನಿಗೆ ಪ್ರಸಿದ್ಧವಾಯಿತು. ಯೋಗಮಾಯೆ ಆ ಭಗವಂತನ ಮಾತಿಗೆ ಅನುಸಾರವಾಗಿ ಅದೇ ರೀತಿಯಾಗಿ ಮಾಡ್ತಾಳೆ. ಇಲ್ಲಿ ದೇವಕಿಯನ್ನು ನೋಡಿದವರೆಲ್ಲರೂ ಅಯ್ಯೋ ಪಾಪ ನಮ್ಮ ದೇವಕಿಗೆ ಈಗ ಗರ್ಭಪಾತವಾಗಿ ಹೋಯಿತು ಅಂತ ದುಃಖ ಪಡ್ತಾರೆ. ಈ ಅವಸ್ಥೆ ಆಯ್ತಲ್ಲ, 6 ಮಕ್ಕಳನ್ನು ಕಳ್ಕೊಂಡ್ಲು, 7ನೇ ಬಾರಿ ಗರ್ಭಪಾತವಾಗಿ ಹೋಯ್ತಲ್ಲ. ನಂತರ ಮುಂದೆ ಸ್ವಲ್ಪ ಕಾಲದಲ್ಲಿ ಆ ಮಹಾವಿಷ್ಣು ತನ್ನ ಸಂಪೂರ್ಣ ಅಂಶದಿಂದ ವಸುದೇವನ ಮನಸ್ಸನ್ನು ಪ್ರವೇಶಿಸ್ತಾನೆ. ಆ ರೀತಿಯಲ್ಲಿ ದೇವಕಿ ಸಹ ಗರ್ಭವತಿಯಾಗ್ತಾಳೆ. ವಸುದೇವನಿಗೆ ಅರಿವಾಗಿದೆ, ತನ್ನಲ್ಲಿ ಏನೋ ವಿಶೇಷ ಶಕ್ತಿ ಸಂಚಾರವಾದಂತೆ ಆಗಿದೆ, ಪರಮಾತ್ಮನ ಕೃಪೆ ತನಗಾಗತ್ತೆ. ಎಲ್ಲವೂ ಆ ಭಗವಂತ ಮೊದಲೇ ಭಕ್ತ ಆತ. ದೇವಕಿಯು ವಸುದೇವ ಇಬ್ಬರೂ ಸಹ ವಿಷ್ಣುವಿನ ಆರಾಧಕರು. ಹಾಗಾಗಿ ಅವ್ರಿಗೆ ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಅತೀವವಾದಂತಹ ಭಕ್ತಿ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಜೊತೆಗೆ ಸ್ವಲ್ಪ ಕಂಸನ ಕಾರಣದಿಂದಾಗಿ ಭಯವೂ ಸಹ ಇದೆ. ಒಂದ್ಸತಿ ಕಂಸ ಸೆರೆಮನೆಗೆ ಬರ್ತಾನೆ. ಈ ದೇವಕಿಯನ್ನು ನೋಡಿ ಒಂದು ಆಶ್ಚರ್ಯವಾಗಿ ಹೋಗುತ್ತೆ. ಏನು ಇಷ್ಟು ವಿಶಿಷ್ಟ ಕಾಂತಿ ಇದೆಯಲ್ಲ ಅವಳಲ್ಲಿ, ಸೆರೆವಾಸದಲ್ಲಿರೋದು, ದುಃಖ ಪಡ್ತಾ ಇರಬೇಕು. ಅರೆ, ಅವಳ ಮುಖದ ತೇಜಸ್ ಹೇಗಿದೆ ಅಂದರೆ ಇಡೀ ಸೆರೆಮನೆಗೆ ಬೆಳಗನ್ನು ಕೊಡ್ತಾ ಇರುವಂತಿದೆ. ಹೇಗೆ ಇದು ಇಷ್ಟು ತೇಜಸ್ಸು? ಯೋಚಿಸ್ತಾನೆ. ಯೋಚಿಸಿದ ತಕ್ಷಣ ಹೊಳೆಯತ್ತಂಗೆ, ಓ ಪ್ರಾಯಶಃ ಇದು ಆ ವಿಷ್ಣುವಿನ ಅಂಶ ಇರಬಹುದು, ವಿಷ್ಣುವನ್ನೇ ಆಕೆ ಅಂದರೆ ನನ್ನ ಹಂತಕನನ್ನೇ ಆಕೆ ತನ್ನ ಗರ್ಭದಲ್ಲಿ ಧರಿಸಿರ್ಬೋದು. ಹಾಗಾಗಿ ಈಗಲೇ ಕೊಂದುಬಿಡ್ತೀನಿ ದೇವಕಿಯನ್ನ ಅಂತ ಅಂದ್ಕೊಂಡ ತಕ್ಷಣ ಮತ್ತೆ ಅವನಿಗೆ ಒಂಚೂರು ವಿವೇಕ ಆಯಿತು. ಒಂಚೂರು ಅಥವಾ ಮುಂದೆ ಏನು ಆಗಬೇಕು ಅದಂತೆ ವಿಧಿ ಅವನನ್ನು ತಡೀತು. ಬೇಡ ಬೇಡ, ಸ್ತ್ರೀ ಹತ್ಯೆ ಜೊತೆಗೆ ಗರ್ಭವತಿ, ಇವಳನ್ನು ಕೊಂದು ನಾನು ಯಾವ ನರಕಕ್ಕೆ ಹೋಗಲಿ? ಹೇಗೂ ವಸುದೇವ ಹುಟ್ಟಿದ ಮಕ್ಕಳನ್ನೆಲ್ಲ ತಂದು ಕೊಡ್ತಾ ಇದ್ದಾನೆ, ಹಾಗೆ ಇದನ್ನು ತಂದು ಕೊಟ್ಟೇ ಕೊಡ್ತಾನೆ. ಸ್ವಲ್ಪ ಸಮಯ ತಾನೆ, ಸ್ವಲ್ಪ ಕಾದು ಬಿಡೋಣ. ಈಗಲೇ ಕೊಲೆಗಾರ ಅಂತ ನಾನು ಯಾಕೆ ಅನ್ನಿಸ್ಕೊಳ್ಳಿ, ಅಷ್ಟು ಕೊಲೆ ಮಾಡಿದ್ದವನಿಗೆ ಮರ್ತೋಯ್ತು, ಇವಳನ್ನು ಕೊಂದು ನಾನು ಯಾಕೆ ಕೊಲೆಗಾರ ಅನ್ನಿಸ್ಕೊಳ್ಳಿ ಅಂತ ತಡೆದ. ಇವತ್ತು ದಿವ್ಯವಾದಂತಹ ಸನ್ನಿವೇಶ ಹತ್ರ ಬರ್ತಾ ಇದೆ. ಭೂಲೋಕದ ಉದ್ಧಾರವಾಗುವಂತಹ ಕಾರ್ಯ ನಡೀತಿದೆ ಅಂತ ದೇವಾನುದೇವತೆಗಳೆಲ್ಲ ಬಂದರು. ಅಲ್ಲಿ ಸೆರೆಮನೆಗೆ ಬಂದು ಆ ಪರಮಾತ್ಮನ ಅತಿಶಯವಾದಂತಹ ಅನಂತ ಗುಣಗಳನ್ನು ಕೀರ್ತನೆ ಮಾಡ್ತಾ ವಸುದೇವ ಮತ್ತು ದೇವಕಿಯರಿಗೆ ನಾನಾ ವಿಧವಾದಂತಹ ಆಶ್ವಾಸನೆಗಳನ್ನು ಕೊಡ್ತಾ ಇಂತಹ ಪುಣ್ಯವನ್ನು ನೋಡೋಂತಹ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಅಂತ ಸ್ತುತಿಸಿ, ಭಗವಂತನನ್ನು ಸ್ತುತಿಸಿ ಹೋದರು. ಕೃಷ್ಣನ ಅವತಾರದ ಸಮಯ ಸನ್ನಿಹಿತವಾಗಿದೆ. ರೋಹಿಣಿ ನಕ್ಷತ್ರದ ಒಂದು ಶುಭ ದಿನ. ವಾತಾವರಣವೆಲ್ಲ ಮಂಗಳ ಸ್ವರೂಪದಲ್ಲಿ ಇದೆ. ಪವಿತ್ರವಾದಂತಹ ಒಂದು ವಾತಾವರಣ. ದೇವತೆಗಳೆಲ್ಲರೂ ಸಹ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಸಿದ್ಧರು, ಚಾರರು, ಯಕ್ಷರು ಎಲ್ಲರೂ ಸಹ ಆ ಮಂಗಳಮಯವಾದಂತಹ ಪರಮಾತ್ಮನ ಗುಣಗಳನ್ನು ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ಆ ಒಂದು ದಿವ್ಯ ಜ್ಯೋತಿಯ ಆವಿರ್ಭಾವಕ್ಕೆ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದೆ. ಅಂತಹ ಒಂದು ಮಂಗಳ ಸನ್ನಿವೇಶದಲ್ಲಿ ಆ ಭಗವಂತ ದೇವಕಿಯ ಗರ್ಭದಿಂದ ಜನಿಸಿದ.
ವಸುದೇವ ನೋಡ್ತಾನೆ, ಅದ್ಭುತವಾದಂತಹ ಒಂದು ದೃಶ್ಯವನ್ನು ಎದುರಿನಲ್ಲಿ ಕಂಡ. ತೇಜೋಮಯವಾದಂತಹ ಶಿಶು ಪೀತಾಂಬರವನ್ನು ಧರಿಸಿದೆ, ಕೌಸ್ತುಭ ಮಣಿ, ತಲೆಯಲ್ಲಿ ಕಿರೀಟ, 4 ಬಾಹುಗಳು, ಭಗವಂತ ಸಾಕ್ಷಾತ್ ವಿಷ್ಣು ಸ್ವರೂಪ ಅಂತ ಅವನಿಗೆ ಅರಿವಾಯಿತು. ಕೈ ಮುಗಿದು ಆ ಪರತತ್ವಕ್ಕೆ ನಮಿಸ್ತಾನೆ ವಸುದೇವ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಗ. ಹೇ ಪರಮಾತ್ಮ, ಹೇ ದಿವ್ಯ ಚೇತನ, ಪ್ರಕೃತಿಗೆ ಅತೀತವಾಗಿರುವಂತಹ ಪುರುಷೋತ್ತಮನೇ ನೀನು ಅಂತ ನಾನು ತಿಳಿದಿದೆ. ಆನಂದ ಸ್ವರೂಪ ನೀನು. ನಿನ್ನ ಈ ಒಂದು ಸ್ವರೂಪವ ವರ್ಣಿಸಕ್ಕಾಗಲ್ಲ, ಅನುಭವ ವೇದ್ಯ. ನನ್ನ ಅಂತರಂಗದಲ್ಲಿ ಆ ಒಂದು ಭಾವವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸಮಸ್ತರ ಬುದ್ಧಿಗೆ ನೀನು ಸಾಕ್ಷಿ ಸ್ವರೂಪನಾಗಿದೆಯಾ. ಅಂತಹ ನೀನು ಸೃಷ್ಟಿಯಲ್ಲಿ ಅನೇಕ ನಾನಾ ವಿಧವಾದಂತಹ ಅವತಾರಗಳನ್ನೆತ್ತಿದೆಯಾ. ನಿನ್ನ ಒಂದು ತ್ರಿಗುಣಗಳಿಂದ ಈ ಪ್ರಪಂಚವನ್ನು ಆಳ್ತಾ ಇದೆಯಾ ಭಗವಂತ. ಎಲ್ಲವೂ ಸಹ ನಿನ್ನದೇ, ಜಗತ್ತೆಲ್ಲವೂ ನಿನ್ನಿಂದ ವ್ಯಾಪ್ತವಾಗಿದೆ. ಆದರೆ ಯಾವಾಗ ನಿನ್ನಿಂದ ಹೊರಬರುತ್ತೋ ನಾವು ಅದನ್ನು ಅರ್ಥಕೊಳ್ಳದೆ ನಾನು, ನಂದು, ಈ ಜಗತ್ತು ಅಂತ ಪರಸ್ಪರ ವಿಭಿನ್ನತೆಗಳನ್ನು ಕಾಣ್ತಾ ಇದ್ದೀವಿ. ಹೇ ಪರಮಾತ್ಮ, ಯಾರ ಮನಸ್ಸು ಅಹಂಕಾರದಿಂದ ವಿಮುಕ್ತವಾಗಿರುತ್ತೋ, ನಿರ್ವಿಕಾರ ಚಿತ್ತನಾಗಿರ್ತಾನೋ, ಪರಮಜ್ಞಾನಿಯಾಗಿರ್ತಾನೋ ಅಂಥವನು ಮಾತ್ರ ನಿನ್ನನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ. ನಿನ್ನ ಸಂಪೂರ್ಣ ಸ್ವರೂಪವನ್ನು ನಾನೂ ಸಹ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮಾತಿಗೂ ಮನಸ್ಸಿಗೂ ನಿಲುಕದಂತಹ ವಿಶಿಷ್ಟ ಶಕ್ತಿ ನೀನು, ಸರ್ವಾಂತರ್ಯಾಮಿ, ಎಲ್ಲದರ ಒಳಗೂ ಹೊರಗೂ ಇರುವಂಥವನು ನೀನು. ಹೀಗೆ ನಾನಾ ವಿಧವಾಗಿ ಅವನನ್ನು ಸ್ತುತಿಸ್ತಾನೆ. ದೇವಕಿಯೂ ಸಹ ನೋಡಿದ್ಲು, ಕಂಡುಬಿಟ್ಟು ಆ ಮಹಾಪುರುಷನನ್ನು ನೋಡಿ ದಿವ್ಯಾನಂದದಿಂದ ತುಂಬಿ ಹೋದ್ಲು ದೇವಕಿ. ತನ್ನ ಮಗು ಅಂತ ಎತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಯಾಕಂದರೆ ಅದು ಪರಮಾತ್ಮ ಅನ್ನೋ ಅರಿವಾಗ್ತಿದೆ. 4 ಭುಜಗಳಿದೆ, ಶಂಖಚಕ್ರಗಳನ್ನು ಹಿಡ್ಕೊಂಡಿದ್ದಾನೆ. ಹೇ ಪರಮಾತ್ಮ, ಅವನಿಗೆ ಈಗ ನಮಸ್ಕಾರ ಮಾಡಬೇಕು, ಅವನನ್ನು ಎತ್ಕೊಂಡು ಮುದ್ದು ಮಾಡಬೇಕು. ಸಂದಿಗ್ಧ ಸ್ಥಿತಿ ಉಂಟಾಯಿತು. ಅವಳು ಸಹ ಆತನನ್ನು ಸ್ತುತಿಸ್ತಾಳೆ. ಹೇ ಭಗವಂತ, ಯೋಗಿಗಳಿಗೆ ನಿನ್ನ ಅವ್ಯಕ್ತ ಸ್ವರೂಪ ಅರ್ಥವಾಗತ್ತೆ, ನಮ್ಮಂಥವ್ರಿಗೆ ಎಲ್ಲಿ ಅರ್ಥವಾಗತ್ತೆ. ಅವಿನಾಶ ಸ್ವರೂಪಿ ನೀನು ನಿರ್ವಿಶೇಷ, ನಿರ್ವಿಕಾರ, ನಿರ್ಗುಣ. ನಿನ್ನನ್ನು ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲಪ್ಪ. ನನ್ನಲ್ಲಿ ನೀನು ಜನಿಸಿದ್ಯಾ, ಇದು ನನ್ನ ಸೌಭಾಗ್ಯ. ಬರೀ ನನಗೇನು, ಪ್ರಪಂಚಕ್ಕೆ ಬೆಳಕನ್ನು ಕೊಡೋದಕ್ಕೆ ನೀನು ಉದಯಿಸಿದ್ಯಾ. ಅದಕ್ಕಾಗಿ ನನ್ನನ್ನು ಆರಿಸ್ಕೊಂಡಿದ್ಯಾ ಭಗವಂತ. ನನ್ನ ಭಕ್ತಿಗೆ ಇದು ನೀನು ಕೊಟ್ಟಿರುವಂತಹ ಒಂದು ವರ ಅಂತ ಭಾವಿಸ್ತೀನಿ. ಎಷ್ಟು ನಾನು ಶರಣಾಗಿ ನಿನ್ನಲ್ಲಿ ಬೇಡ್ಕೊಂಡ್ರು, ಅಥವಾ ನೀನು ಯಾವ ರೀತಿ ನಿನ್ನನ್ನು ಸ್ತುತಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆನಂತರ ಅವಳಿಗೆ ಲೋಕದ ಭಯ ಉಂಟಾಗತ್ತೆ. ಅದಕ್ಕಾಗಿ ಹೇಳ್ತಾಳೆ, ಜನ್ಮತೆ ಮಯ್ಯಸೋ ಪಾಪೋ ಮಾ ವಿದ್ಯಾ ಮಧುಸೂದನ ಸಮುದ್ವಿಜೇ ಭವಧ್ಯೇತೋ ಕಂಸಾದಹಮಧೀರಧೀಹಿ. ಹೇ ಭಗವಂತ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿದ್ಯಾ ಅನ್ನೋದು ಯಾರಿಗೂ ತಿಳಿಯೋದು ಬೇಡ. ಆ ರೀತಿಯಾಗಿ ಮಾಡು. ಯಾಕೆಂದರೆ ನಿನ್ನ ಈ 4 ಕೈ ಇದೆಲ್ಲ ನೋಡಿದ್ರೆ ಪರಮಾತ್ಮನೇ ಉದಯಿಸಿದಾನೆ ಅಂತ ಗೊತ್ತಾಗತ್ತೆ. ಆ ರೀತಿ ಬೇಡ, ಸಾಮಾನ್ಯ ರೂಪ ನನ್ನ ತಾಳು. ಯಾಕೆಂದರೆ ನನ್ನ ಗರ್ಭದಲ್ಲಿ ಹುಟ್ಟಿರುವಂತಹ ಶಿಶುವಿಗೆ ಏನು ಅನಾಹುತ ಕಾದಿದೆ ಅನ್ನೋದು ನನಗೆ ಗೊತ್ತಿದೆ. ಆ ಭಯ ನನ್ನನ್ನು ಕಾಡ್ತಾ ಇದೆ ಭಗವಂತ. ನಿನ್ನ ಸಲುವಾಗಿ ನನಗೆ ಬಹಳ ಹೆದರಿಕೆ ಆಗ್ತಿದೆ. ದೇವರಿಗೆ ತನ್ನ ಪ್ರಾಣ ಹೋಗುತ್ತೆ ಅಂತೇನು ಹೆದರಿಕೆ ಆಗ್ತಿಲ್ಲ. ಅದಕ್ಕಿಗೂ ಗೊತ್ತು, ಹುಟ್ಟಿದ ಎಲ್ಲರೂ ಮರಣವನ್ನು ಹೊಂದಲೇಬೇಕು. ಅಂದರೆ ನಿನ್ನ ಸಲುವಾಗಿ ನನಗೆ ಭಯವಾಗ್ತಿದೆ. ನಿನಗೆ ಎಲ್ಲಿ ಯಾವ ದುಷ್ಟಶಕ್ತಿ ಏನನ್ನ ಮಾಡಿಬಿಡುತ್ತೋ ಕೆರೆ ಕಾಯ್ತಾ ಇದ್ದಾನೆ ಕಂಸ, ಅವನಿಂದ ಏನು ತೊಂದರೆ ಆಗುತ್ತೋ ಅಂತ ಭಯವಾಗ್ತಿದೆ. ಹಾಗಾಗಿ ಈ ಸ್ವರೂಪವನ್ನು ಕಣ್ಮರೆ ಮಾಡ್ಕೊಪ್ಪ ಅಂತ ಬೇಡ್ಕೋತಾಳೆ. ಆಗ ಭಗವಂತ ಹೇಳ್ತಾನೆ ವಸುದೇವನನ್ನು ಕುರಿತು, ಇಷ್ಟೊಂದು ನಿಮಗೆ ಕಂಸನ ಭಯ ಇದ್ದರೆ ಒಂದು ಕೆಲಸವನ್ನು ಮಾಡು. ಈಗ ನೀನು ನನ್ನನ್ನು ಕರ್ಕೊಂಡು ಗೋಕುಲಗೆ ಹೋಗು. ಯೋಗಮಾಯೆಯ ಒಂದು ನೆರವಿನಿಂದ ನೀನು ಇಲ್ಲಿಂದ ಹೋಗೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅಲ್ಲಿ ಆಗಷ್ಟೇ ಜನಿಸಿದ ಹೆಣ್ಣು ಶಿಶುವಿದೆ, ರೋಹಿಣಿಯ ಶಿಶು, ಅದನ್ನು ಕರ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾನೆ. ಭಗವಂತ ಹೇಳಿದ ಮಾತಿನಲ್ಲಿ
ನಂಬಿಕೆ ಇದೆ ವಸುದೇವನಿಗೆ, ಇಷ್ಟೆಲ್ಲ ಸಂಕೋಲೆಗಳಿದೆ, ಯಾರೂ ತೆಗೆಯೋಕ್ಕಾಗದೇ ಇರುವಂತಹ ಕಬ್ಬಿಣದ ಬಲವಾದಂತಹ ಬೀಗವನ್ನು ಹಾಕಿ ಸೆರೆಮನೆಯ ದ್ವಾರವನ್ನು ಬಂಧಿಸಿದ್ದಾರೆ. ಸುತ್ತ ರಕ್ಷಕ ಭಟರೆಲ್ಲ ಇದ್ದಾರೆ. ಅವರು ಭಗವನ್ನಾಮವನ್ನು ಸ್ಮರಣೆ ಮಾಡ್ತಾ ಒಂದು ಬುಟ್ಟಿಯಲ್ಲಿ ಶಿಶುವನ್ನು ಇಟ್ಕೊಂಡು ಮುಂದೆ ಹೊರಟ. ಆಗ ಮಳೆ ಸುರಿಯೋಕ್ಕೆ ಪ್ರಾರಂಭವಾಯಿತು. ಆಗ ಆದಿಶೇಷ ತನ್ನ 1000 ಹೆಡೆಗಳನ್ನು ಮಗುವಿಗೆ ನೀರು ಬೀಳದಂತೆ ರಕ್ಷಣೆಯಾಗಿ ಇಟ್ಕೊಂಡು ವಸುದೇವನ ಹಿಂದೆಯೇ ಹೋಗ್ತಾ ಇದ್ದಾನೆ. ಜೋರಾಗಿ ಮಳೆ ಸುರಿತಾ ಇದೆ. ಯಾಕೆಂದರೆ ಮಳೆ ಇಲ್ಲದೆ ವಾತಾವರಣ ಶುದ್ಧವಾಗಿದ್ದರೆ ಯಾರು ರಸ್ತೆಯಲ್ಲಿ ಓಡಾಡ್ಬೋದಲ್ಲ. ಮಳೆ ಇದ್ದರೆ ಎಲ್ಲರೂ ಒಳಗಡೆ ಇರ್ತಾರೆ. ಧಾರಾಕಾರವಾದ ಮಳೆ ಅದರಿಂದ ಯಮುನೆ ಪ್ರವಾಹ ಅಕ್ಕಿ ಹರಿತಾ ಇದೆ. ಕಣ್ಮುಚ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡ್ತಾ ವಸುದೇವ ಮುಂದೆ ಹೋದ. ಯಮುನೆ ದಾರಿ ಬಿಡ್ತಾ ಹೋದ್ಲು. ಭಗವತ್ ಸಂಕಲ್ಪ, ಆ ಭಗವಂತನ ಕಾರ್ಯಕ್ಕಾಗಿ ಸಮಸ್ತ ಸೃಷ್ಟಿಯೂ ಸಹಾಯವನ್ನು ಮಾಡುತ್ತೆ. ಯಮುನೆ ದಾರಿ ಬಿಡ್ತಾ ಹೋದ್ಲು. ವಸುದೇವ ಗೋಕುಲಕ್ಕೆ ಹೋದ. ಅಲ್ಲಿ ಆತ ಹೇಳಿದಂತೆ ಅಲ್ಲೂ ಸಹ ಎಲ್ಲರೂ ನಿದ್ರಾಮಗ್ನರಾಗಿದ್ದಾರೆ. ಯಾರಿಗೂ ಮೈಮೇಲೆ ಪರಿವೆಯೇ ಇಲ್ಲ. ಈ ಮಗುವನ್ನು ಅಲ್ಲಿ ಮಲಗಿಸ್ತಾ ಅಲ್ಲಿದ್ದಂತಹ ಹೆಣ್ಣು ಶಿಶುವನ್ನು ಎತ್ಕೊಂಡು ವಾಪಸ್ ಅದೇ ರೀತಿಯಾಗಿ ನಡ್ಕೊಂಡು ಕಾರಾಗೃಹಕ್ಕೆ ಬಂದ. ಕಾರಾಗೃಹಕ್ಕೆ ಬಂದು ಅವನ ಬಂಧನಗಳನ್ನು ಹಾಕ್ಕೊಂಡ. ಇದ್ದಕ್ಕಿದ್ದ ಬಾಗಿಲೆಲ್ಲ ತಮ್ಮಷ್ಟಕ್ಕೆ ತಾವು ಬೀಗ ಎಲ್ಲ ಹಾಕೋತು. ಒಳಗೆ ಬಂದ ತಕ್ಷಣ ಮಗು ಅಳೋದಕ್ಕೆ ಪ್ರಾರಂಭ ಮಾಡ್ತು. ಮಗು ಅಳ್ತು ಅಂದ ತಕ್ಷಣ ಎಲ್ಲರಿಗೂ ಎಚ್ಚರ ಆಗೋಯ್ತು. ಯಾಕಂದರೆ ಈ ಒಂದು ಕ್ಷಣಕ್ಕಾಗಿಯೇ ಕಾಯ್ತಾ ಇದ್ರು. ಬಹಿರಂತಃಪುರದ್ವಾರ ಸರ್ವಾಪೂರ್ವವದಾವೃತಾ ತಥೋ ಬಾಲಧ್ವನಿಂ ಶ್ರುತ್ವಾ ಗೃಹಪಾಲ ಸಮುತ್ಥಿತಾ. ವಸುದೇವ ಯಾವಾಗ ಸೆರೆಮನೆಗೆ ಹಿಂತಿರುಗಿ ನವಜಾತ ಶಿಶುವನ್ನು ದೇವಕಿಯ ಪಕ್ಕದಲ್ಲಿ ಇಡ್ತಾನೋ ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತು ಮಗು. ತಕ್ಷಣ ಎಚ್ಚರವಾಯಿತು ರಕ್ಷಕ ಭಟರಿಗೆ. ಅಯ್ಯೋ ಮಗು ಹುಡ್ತು. ಓಡೋಗಿ ಕಂಸನಿಗೆ ಹೇಳಿದ್ರು. ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಶಿಶುವಿನ ಜನನವಾಗಿದೆ. ಅವನ ನಿದ್ರೆಯಲ್ಲಿದ್ದಾನೆ. ಅರ್ಧ ನಿದ್ರೆಯಲ್ಲಿ ಗಾಬರಿಯಾಗಿ ಎಚ್ಚರ ಆಯಿತು. ಮೊದಲೇ ಹೆದರಿಕೆ. ಈಗ ಮಗುವಿನ ಜನನವಾಯಿತು ಅಂದ ತಕ್ಷಣ ಅವನಿಗೆ ಇತ್ತು ನಿನ್ನ ಮೃತ್ಯುವಿನ ಜನನವಾಯಿತು ಅನ್ನೋದು ಭಾಸವಾಯಿತು. ಕೆದರಿದ ಕೂದಲು, ಭಯ ಅದೆಲ್ಲದರಿಂದ ವಿಕಾರವಾಗಿ ಕಾಣ್ತಾ ಇದ್ದಾನೆ. ಓಡಿ ಬಂದ ಸೆರೆಮನೆಗೆ. ಅಲ್ಲಿ ಬಂದಾಗ ದೇವಕಿ ಹೇಳ್ತಾಳೆ, ನೋಡಪ್ಪ ಇದು ಹೆಣ್ಣು ಮಗು, ಇದು ಎಲ್ಲಿ ನಿನ್ನನ್ನು ಕೊಲ್ಲತ್ತೆ? ಅಶರೀರವಾಣಿ ಹೇಳಿದ್ದೇನು 8ನೆಯ ಮಗ ಅಂತ ತಾನು ಹೇಳಿದ್ದು. ನನಗೆ ಗಂಡು ಮಗು ಆಗಿಲ್ಲ, ಈಗ ಹೆಣ್ಣು ಮಗುವಾಗಿದೆ. ಹಾಗಾಗಿ ಇದನ್ನು ನೀನು ಕೊಲ್ಲಬೇಡ. ಹೆಣ್ಣು ಮಗುವು ನಿನಗೇನು ತೊಂದರೆ ಮಾಡುತ್ತೆ, ಕೊಲ್ಲಬೇಡ. ಅಂತಹ ಸಮಾಧಾನದ ಮಾತನ್ನು ಕೇಳುವಂತಹ ಸಮಾಧಾನ ಸ್ಥಿತಿ ಅವನಿಗಿರಲ್ಲ. ಪರಮಸ್ವಾರ್ಥಿ ಕಂಸ. ಹಾಗಾಗಿ ಮಗುವನ್ನು ನಿರ್ದಯನಾಗಿ ಎತ್ಕೊಂಡು ಹೋಗ್ತಾನೆ. ಎಲ್ಲ ಮಕ್ಕಳನ್ನು ಹೇಗೆ ಕೊಂದಿದ್ದ ಅದು ಒಂದು ಬಂಡೆಗೆಲ್ಲನ ಮೇಲೆ ಅಪ್ಪಳಿಸಿ ಹಾಗೆ 2 ಕಾಲನ್ನು ಹಿಡಿದು ಈ ಶಿಶುವನ್ನು ಕೊಲ್ಲೋದಕ್ಕೆ ಮೇಲೆತ್ತಾನೆ. ಕೈ ಮೇಲೆತ್ತ ತಕ್ಷಣ ಮಗು ಹಾರಿ ಹೋಗುತ್ತೆ ಮೇಲೆ. ಯೋಗ ಮಾಯೆಯಲ್ಲಿ ತನ್ನ ಅಷ್ಟಭುಜಗಳಿಂದ ದಿವ್ಯಾಕೃತಿಯನ್ನು ತಾಳಿ ನಿಂತ್ಕೋತಾಳೆ. ಗಾಬರಿಯಾಗಿ ನೋಡ್ತಾನೆ ಕಂಸ. ಆಗ ಯೋಗ ಮಾಯೆ ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕೃತ್ ಯತ್ರ ಕ್ವವಾ ಪೂರ್ವಶತ್ರುರ್ಮಾಹಿಂಸಿ ಕೃಪಣಾನೃಥ. ಹೇ ಮೂರ್ಖ, ನನ್ನನ್ನು ಯಾಕೆ ಕೊಲ್ತೀಯ ನೀನು? ನನ್ನನ್ನು ಹೇಗೆ ತಾನು ಕೊಲ್ಲಕ್ಕೆ ಸಾಧ್ಯ? ನಿನ್ನನ್ನು ಕೊಲ್ಲುವವನು ಎಲ್ಲೋ ಹುಟ್ಟಿ ಬೆಳೀತಾ ಇದ್ದಾನೆ. ಹಾಗಾಗಿ ವ್ಯರ್ಥವಾಗಿ ನೀನು ಈ ಹಸುಳೆಗಳ ಸಂಹಾರಕ ಯಾಕೆ ತಾನೇ ಆಗ್ತೀಯ? ಯಾಕಿಂತ ದುಷ್ಟಕೃತ್ಯವನ್ನು ಮಾಡ್ತೀಯ ಅಂತ ಹೇಳಿ ಮಾಯವಾಗಿ ಬಿಟ್ಲು ಯೋಗ ಮಾಯೆ. ಇದನ್ನು ಕೇಳಿ ಕಂಸನ ಮನಸ್ಸು ವಿಚಲಿತವಾಗಿ ಹೋಗುತ್ತೆ. ಅಲ್ಲಿಗೆ ದೇವಕಿಯ ಗರ್ಭದಲ್ಲಿ ಶಿಶುವಿನ ಜನನ ಆಗಲಿಲ್ವಾ? ಹೆಣ್ಣು ಮಗು ಹೇಗೆ ಹುಟ್ಟಿತು? ನಾನು ಇಷ್ಟು ಮಕ್ಕಳನ್ನ ಕೊಂದಿದ್ದೆಲ್ಲ ವ್ಯರ್ಥವಾಗಿ ಹೋಯ್ತಾ? ಅವನು ಇನ್ನೆಲ್ಲ ಬೆಳೀತಿದ್ದಾನೆ ಅಂದರೆ ನಾನು ಶಿಶುಹಂತಕನಾಗ್ಬಿಟ್ನಲ್ಲ, ವ್ಯರ್ಥವಾಗಿ ಪಾಪ ಕಟ್ಕೊಂಡ್ಬಿಟ್ನಲ್ಲ. ಇದುವರೆಗೆ ನಾನು ಮನುಷ್ಯರು ಮಾತ್ರ ಸುಳ್ಳು ಹೇಳ್ತಾರೆ ಅಂದ್ಕೊಂಡಿದ್ದೆ, ಈಗ ದೈವವೂ ಸುಳ್ಳು ಹೇಳತ್ತೆ ಅಂತ ಗೊತ್ತಾಗ್ಬಿಡ್ತು. ಇದೆ ಅಶರೀರವಾಣಿಯೋ ಸುಳ್ಳು ಹೇಳ್ಬಿಡ್ತು. ಹೆಣ್ಣು ಮಗು ಹುಟ್ಟಿದೆ, ಅವನು ಇನ್ನೆಲ್ಲ ಹುಟ್ಟು ಬೆಳೀತಾ ಇದ್ದಾನಂತೆ ನನ್ನ ಹಂತಕ. ತಾನು ಮಾಡಿದ ಪಾಪ ಕೃತ್ಯಕ್ಕೆ ಸ್ವಲ್ಪ ನೋವಾಗತ್ತೆ, ಪಶ್ಚಾತ್ತಾಪವಾಗುತ್ತೆ. ಆ ದೇವಕಿ ಮತ್ತು ವಸುದೇವರನ್ನು ಬಂಧ ವಿಮುಕ್ತಗೊಳಿಸಿ ಅವರಲ್ಲಿ ಕ್ಷಮೆ ಯಾಚಿಸ್ತಾನೆ.
ನಿಮ್ಮ ಶಿಶುಗಳನ್ನು ಕೊಂದು ನಾನು ಮಹಾ ಅಪರಾಧವನ್ನು ಮಾಡಿದ್ದೀನಿ. ಆದರೆ ಏನು ಮಾಡೋದು, ಅವರವರ ಕರ್ಮಾನುಸಾರವಾಗಿ ಹುಟ್ಟಿದ ಜೀವಿಗಳಿಗೆ ಮರಣ ಅನ್ನೋದು ಬೆನ್ನ ಹಿಂದೆಯೇ ಬಂದಿರುತ್ತೆ. ಆ ಮಕ್ಕಳ ಒಂದು ಕರ್ಮ ಹಾಗೆ ಇತ್ತೋ ಏನೋ, ಹಾಗಾಗಿ ನನ್ನ ಮೇಲೆ ನೀವು ಕೋಪ ಮಾಡ್ಕೋಬೇಡಿ, ಕ್ರೋಧಗೊಳ್ಳಬೇಡಿ ಅಂತ ಹೇಳಿ ಸಮಾಧಾನದ ಮಾತುಗಳನ್ನಾಡಿ ಅವರನ್ನು ಬಂಧ ವಿಮುಕ್ತಗೊಳಿಸ್ತಾನೆ. ವಸುದೇವ ದೇವಕಿ ಇಬ್ಬರು ಎಷ್ಟು ಸತ್ಪುರುಷರು ಅಂದರೆ ಕಂಸ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಬಿಡ್ತಾರೆ. ಇದು ಮಹಾತ್ಮರು. ತಮಗೆ ಎಷ್ಟೇ ನೋವಾಗಿದ್ರು ಯಾವಾಗ ಕೈ ಮುಗಿದು ಕ್ಷಮೆಯನ್ನು ಬೇಡ್ತಾರೆ, ಅಂತಹ ಕ್ಷಮೆ ಯಾಚಿಸಿದವರಲ್ಲಿ ಯಾವ ಶತ್ರುತ್ವ ಭಾವನೆಯು ಇಟ್ಕೊಳ್ಳದೆ ಕ್ಷಮಿಸಿ ಬಿಡೋದು ಮಹಾತ್ಮರ ಲಕ್ಷಣ. ಅದಕ್ಕಾಗಿಯೇ ಅವರಿಗೆ ಒಳ್ಳೆಯಿತ್ತು ಆಗತ್ತೆ, ಅವರಿಗೆ ಯಾವತ್ತೂ ಸಹ ಕೆಡುಕುಂಟಾಗೋದಿಲ್ಲ. ಭಗವಂತ ಪರೀಕ್ಷೆ ಮಾಡ್ತಾನೆ, ಆದರೆ ಅವರನ್ನು ನಾಶಗೊಳಿಸೋದಿಲ್ಲ, ಮತ್ತಷ್ಟು ಗಟ್ಟಿ ಮಾಡ್ತಾನೆ, ಕಷ್ಟಗಳನ್ನು ಕೊಟ್ಟು ಕೊಟ್ಟು ಗಟ್ಟಿ ಮಾಡ್ತಾನೆ. ಅಂತಹ ಸಜ್ಜನಿಕೆಯನ್ನು ಇಟ್ಕೊಂಡವರು ಯಾವತ್ತೂ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅವರನ್ನೇನೋ ಬಿಡುಗಡೆಗೊಳಿಸ್ದ, ನನ್ನ ಶತ್ರು ಎಲ್ಲೋ ಇದ್ದಾನೆ ಅಂತ ಗೊತ್ತಾಗೋಯ್ತಲ್ಲ, ಹಾಗಾಗಿ ಏನು ಮಾಡೋದು, ಆ ಶತ್ರು ಎಲ್ಲೋ ಇದ್ದಾನೆ, ತನ್ನ ಮಂತ್ರಿಗಳೊಡನೆ ಸಮಾಲೋಚನೆಯನ್ನು ಮಾಡ್ದ. ಏನು ಮಾಡೋಣ, ದುಷ್ಟ ರಾಜ ಸುತ್ತಮುತ್ತ ಇದ್ದವರು ಅಂಥದ್ದೇ ಮಂತ್ರಿಗಳು. ನೋಡು ಕಂಸ, ಇದು ವಿಷ್ಣುವಿನ ಮಾಯೆ ಅಂದಮೇಲೆ ನಾವು ನನ್ನ ಸಂಹಾರ ಮಾಡಲೇಬೇಕು. ಯಾಕೆಂದರೆ ಸದಾಕಾಲ ಈ ವಿಷ್ಣು ನಮ್ಮ ಅಸುರರ ವಂಶವನ್ನು ನಾಶ ಮಾಡ್ತಾನೆ ಇದ್ದಾನೆ. ಹಾಗಾಗಿ ಎಲ್ಲೆಲ್ಲಿ ಚಿಕ್ಕ ಮಕ್ಕಳುಗಳಿದ್ದಾರೋ ಅವರನ್ನೆಲ್ಲ ಕೊಲ್ತಾ ಬರೋಣ. ಈಗಷ್ಟೇ ಹುಟ್ಟಿದ ಮಕ್ಕಳು, ಹಲ್ಲು ಹುಟ್ಟಕ್ಕೆ ಮುಂಚೆ ಇರೋ ಮಕ್ಕಳು, ಆಗಷ್ಟೇ ಹಲ್ಲು ಬಂದಿರೋ ಮಕ್ಕಳು ಎಲ್ಲರನ್ನು ನಾವು ಕೊಲ್ತಾ ಬರೋಣ. ವಿಷ್ಣುವಿಗೆ ನಾವು ಕ್ರೋಧ ಬರುವಂತೆ ಮಾಡಬೇಕಂದ್ರೆ ನಾಶವನ್ನು ಮಾಡಬೇಕು. ಎಲ್ಲೆಲ್ಲಿ ವಿಷ್ಣುವಿನ ಆವಾಸ ಸ್ಥಾನ ಇರುತ್ತೋ ಅಲ್ಲೆಲ್ಲ ನಾವು ನಾಶವನ್ನು ಮಾಡ್ತಾ ಇರೋಣ. ಎಲ್ಲಿರ್ತಾನೆ ಭಗವಂತ ಅಂತಂದರೆ, ವಿಪ್ರಾಗಾವಶ್ಚ ವೇದಾಶ್ಚ ತಪಸ್ಸತ್ಯಂ ತಮಃಶಮಃ ಶ್ರದ್ಧಾ ದಯಾ ತಿತಿಕ್ಷಾ ಚ ಕ್ರತವಶ್ಚ ಹರೇಸ್ತನೂಃ. ಬ್ರಾಹ್ಮಣರು, ಗೋವುಗಳು, ವೇದಗಳು, ತಪಸ್ಸು, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಶ್ರದ್ಧೆ, ದಯೆ, ಕ್ಷಮೆ ಇವುಗಳೆಲ್ಲ ಹರಿಯ ವಾಸಸ್ಥಾನ. ಇದು ಹರಿಯ ಒಂದು ಶರೀರ. ಹಾಗಾಗಿ ಇಂಥ ಕಡೆ ಎಲ್ಲೆಲ್ಲಿ ಯಜ್ಞಯಾಗಾದಿಗಳು ನಡೆಯುತ್ತೋ, ಎಲ್ಲೆಲ್ಲಿ ಸಜ್ಜನರಿದ್ದಾರೋ, ಎಲ್ಲೆಲ್ಲಿ ಗೋ ಸಮೂಹ ಇದೆಯೋ, ಎಲ್ಲೆಲ್ಲಿ ಸಾಧು ಸತ್ಪುರುಷರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೋ ಅಂಥ ಕಡೆ ಎಲ್ಲ ಹರಿಯ ನಿವಾಸ ಇರುತ್ತೆ. ಅಲ್ಲೆಲ್ಲ ನಾವು ಧ್ವಂಸ ಮಾಡ್ತಾ ಬರೋಣ. ಅದನ್ನೆಲ್ಲ ನಾಶ ಮಾಡ್ತಾ ಬಂದರೆ ಶತ್ರುವಿನ ನಾಶ ಮಾಡಿದಂತೆ ಆಗತ್ತೆ. ಯಾಕೆಂದರೆ ಶತ್ರು ತುಂಬ ಬೆಳೆದ ಮೇಲೆ ಅವನನ್ನು ಕೊಲ್ಲಕ್ಕಾಗೋದಿಲ್ಲ. ಚಿಕ್ಕದಿರುವಾಗಲೇ ನಾವು ಕೊಂದಾಕ್ಬಿಡ್ಬೇಕು. ಹಾಗಾಗಿ ಅವನನ್ನು ನಾಶ ಮಾಡಿಬಿಡೋಣ ಅಂತ ಈ ಒಂದು ದುಷ್ಟ ಬೋಧನೆಯನ್ನು ಕಂಸನಿಗೆ ಮಾಡಿದ್ರು. ಒಪ್ಕೊಂಡ ಕಂಸ, ಯಾಕಂದರೆ ಅವನಿಗೂ ಅದೇ ಬೇಕಿತ್ತು. ಹಾಗಾಗಿ ಅನೇಕ ಉಪಾಯಗಳನ್ನು ಮಾಡ್ತಾ ಹೋದ. ಇಲ್ಲಿ ಗೋಕುಲದಲ್ಲಿ ಸಂಭ್ರಮವೋ ಸಂಭ್ರಮ. ಗಂಡು ಮಗುವಿನ ಜನನವಾಗಿದೆ, ನಂದಗೋಪ ಮತ್ತು ಯಶೋದೆ ಮಾತೆಗೆ ಅಂತ ಸಮಸ್ತ ಗೋಕುಲ ಸಂಭ್ರಮ ಪಡ್ತಾ ಇದೆ. ಒಂದು ಊರಿನ ಒಂದು ಸೌಹಾರ್ದಯುತವಾದಂತಹ ವಾತಾವರಣ ಹೇಗಿರುತ್ತೆ ಅಂದರೆ, ಒಂದು ಮನೆಯಲ್ಲಿ ಶಿಶುವಿನ ಜನನವಾಯಿತು, ಒಂದು ಮನೆಯಲ್ಲಿ ಏನಾರೋ ಸಂಭ್ರಮಾಚರಣೆ ಆಯಿತು ಅಂತಂದರೆ ಎಲ್ಲ ಕಡೆ ಸಂಭ್ರಮ. ಎಲ್ಲರೂ ತಮ್ಮ ತಮ್ಮ ಮನೆಯನ್ನು ಶುದ್ಧಗೊಳಿಸ್ಕೊಂಡ್ರು, ಮನೆಯನ್ನು ಸಿಂಗರಿಸಿದ್ರು, ಇಡೀ ಊರನ್ನೇ ಸಂಭ್ರಮದಿಂದ ಸಿಂಗರಿಸ್ತಾ ಇದ್ದಾರೆ. ಮಗು ಹುಟ್ಟಿದ ತಕ್ಷಣ ಏನೇನು ಕರ್ಮಗಳನ್ನು ಮಾಡಬೇಕೋ ಅದರಂತೆ ನಂದಗೋಪನೂ ಸಹ ಆನಂದದಿಂದ ಕೂಡಿ ಆ ಮಗುವಿಗೆ ಸ್ವಸ್ತಿ ವಾಚನ, ಅವುಗಳನ್ನು ಜಾತಕರ್ಮ ಸಂಸ್ಕಾರಗಳನ್ನೆಲ್ಲ ಮಾಡಿಸಿ ಅನೇಕ ವಿಧವಾದಂತಹ ದಾನಗಳನ್ನು ಕೊಟ್ಟಿದ್ದಾನೆ. ದಾನ ಕೊಡೋದು ಆ ಮಗುವಿಗೆ ಶ್ರೇಯಸ್ಸಾಗಲಿ, ನಾರಾಯಣನಿಗೆ ಸಂಪ್ರೀತಿಯಾಗಲಿ ಅಂತ ಅನೇಕ ವಿಧವಾದಂತಹ ದಾನಗಳು. ದಾನದ ಒಂದು ವೈಶಿಷ್ಟ್ಯ ಜೊತೆಗೆ ಪುಣ್ಯ, ಈ ಶುದ್ಧಿ ಕ್ರಿಯೆಗಳನ್ನೆಲ್ಲ ಆಗ ಮಾಡ್ತಾರೆ. ಯಾಕೆ ಇದು ಮಾಡಬೇಕು? ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈಸ್ತಪಸ್ತೆ
ತಪಸೇಜ್ಯಯ ಶುದ್ಧ್ಯಂತಿ ದಾನೈ ಸಂತುಷ್ಟ್ಯ ದ್ರವ್ಯಾಣ್ಯಾತ್ಮವಿದ್ಯೆಯ. ನೀರು ನೆಲ ಇವುಗಳೆಲ್ಲ ತನ್ನಷ್ಟಕ್ಕೆ ತಾನೇ ಶುದ್ಧಿಯಾಗ್ಬಿಡುತ್ತೆ. ಒಂದು ಸ್ವಲ್ಪ ಕಾಲ ಅಶುದ್ಧಿಯಾದ ನೀರನ್ನು ಒಂದು ಕಡೆ ಇಟ್ಟರೆ ಅದು ತಾನೇ ತಾನೇ ಆಗಿ ಶುದ್ಧಿಯಾಗುತ್ತೆ. ಕಾಲವೇ ಅವುಗಳನ್ನು ಶುದ್ಧಿಗೊಳಿಸುತ್ತೆ. ಹಾಗೆ ನಮ್ಮ ದೇಹ ಮುಂತಾದವು ಮಲಿನವಾಗಿದ್ದರೆ ಅದಕ್ಕೆ ಸ್ನಾನಾದಿಗಳನ್ನು ಮಾಡ್ತೀವಿ. ಹಾಗಾಗಿ ಸ್ನಾನದಿಂದ ಅದು ಶುದ್ಧಿಯಾಗುತ್ತೆ. ಇನ್ನು ಪಾತ್ರೆ ಬಟ್ಟೆ ಮೊದಲಾದಂತಹ ವಸ್ತುಗಳಾಗಿದ್ದರೆ ಅದನ್ನು ತೊಳೆಯೋದ್ರಿಂದ, ನೀರಿಂದ ತೊಳೆಯೋದ್ರಿಂದ ಅದು ಶುದ್ಧಿಯಾಗುತ್ತೆ. ಇನ್ನು ನಮ್ಮ ಜಾತಕರ್ಮ ಮೊದಲಾದಂತಹ ಸಂಸ್ಕಾರ, ಶಾಸ್ತ್ರೀಯ ಸಂಸ್ಕಾರಗಳಿಂದ ಗರ್ಭಶುದ್ಧಿಯಾಗತ್ತೆ. ಹಾಗೆ ತಪಸ್ಸಿನಿಂದ ನಮ್ಮ ಇಂದ್ರಿಯಗಳು ಶುದ್ಧಿಯಾಗತ್ತೆ. ಯಜ್ಞದ ಆಚರಣೆ ಮತ್ತು ದಾನ ಇವುಗಳಿಂದ ನಾವು ಸಂಪಾದಿಸಿದಂತಹ ಧನಧಾನ್ಯಗಳೆಲ್ಲ ಶುದ್ಧಿಯಾಗುತ್ತೆ. ಇವುಗಳನ್ನು ಸಂತೋಷದಿಂದ ಮಾಡಿದಾಗಷ್ಟೇ ಸಂಪೂರ್ಣ ಪ್ರಯೋಜನವನ್ನು ಕೊಡುತ್ತೆ. ನಾವು ಧನವನ್ನು ಸಂಪಾದಿಸ್ತೀವಿ, ಅದು ಧರ್ಮ ಮಾರ್ಗದಿರಬೇಕು. ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಅದರಲ್ಲಿ ಏನೋ ಅಧರ್ಮ ಸೇರ್ಕೊಂಡ್ಬಿಟ್ಟಿದೆ, ಅದನ್ನು ಶುದ್ಧಪಡಿಸೋದು ಹೇಗೆ ಅಂದರೆ ದಾನ. ನಿಷ್ಕಾಮ ಭಾವದಿಂದ ಅದನ್ನು ದಾನ ಮಾಡೋದ್ರಿಂದ ಆ ಧನಧಾನ್ಯಗಳು ಸಹ ಶುದ್ಧಿಯನ್ನು ಹೊಂದುತ್ತೆ. ಹಾಗಾಗಿ ಆ ಗರ್ಭಸ್ಥ ಶಿಶು ಶುದ್ಧಿಯಾಗಬೇಕಾದ್ರೆ ಅದಕ್ಕೆ ಯೋಗ್ಯ ಸಂಸ್ಕಾರಗಳನ್ನು ಮಾಡಬೇಕು. ಮಗು ಹುಟ್ಟಿದ ಕೂಡಲೇ ಜಾತಕರ್ಮ ಅದನ್ನೆಲ್ಲ ಯಥಾಸಾಂಗವಾಗಿ ನೆರವೇರಿಸಿದ ವಸುದೇವ ಇಡೀ ಗೋಕುಲ ಮಾವಿನ ತೋರಣ ಇಂದ ಸಿಂಗಾರವಾಗಿದೆ. ಗೋವುಗಳನ್ನು ಸಹ ಅವರು ಶೃಂಗಾರ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಅತ್ಯಮೂಲ್ಯ ಸಂಪತ್ತು ಅಂದರೆ ಗೋವುಗಳು. ಗೋವುಗಳನ್ನು ತುಂಬ ಪ್ರೀತಿಯಿಂದ, ಅಷ್ಟೇ ಭಕ್ತಿಯಿಂದ ನೋಡ್ಕೋತಿದ್ರು. ಹಾಗಾಗಿ ಆ ಗೋವುಗಳಲ್ಲೆಲ್ಲ ಸ್ನಾನ ಮಾಡಿಸಿ, ಅವುಗಳ ಕೊಂಬುಗಳೆಲ್ಲ ಅಲಂಕಾರವನ್ನು ಮಾಡಿ, ಅವುಗಳ ಮೇಲೆ ವಸ್ತ್ರಗಳನ್ನು ಹೊದಿಸಿ, ಹೂಮಾಲೆಗಳನ್ನು ಹಾಕಿ, ಹೀಗೆ ನಾನಾ ವಿಧವಾಗಿ ಗೋಪಾಲಕರೆಲ್ಲರೂ ಸಹ ತಮ್ಮ ಮನೆಯಲ್ಲೇ ಏನೋ ಒಂದು ಸಂಭ್ರಮ ನಡೆದಿದೆಯೋ ಅನ್ನೋಂತೆ ಇಡೀ ಊರು ಸಂಭ್ರಮಗೊಳ್ತಾ ಇದೆ. ವಸುದೇವನು ಏನು ಸಂಸ್ಕಾರಗಳನ್ನು ಮಾಡಬೇಕೋ, ಆ ಮಗುವಿಗೆ ಶ್ರೇಯೋಭೂಷಣವಾದಂತಹ ಏನೇನು ಕರ್ಮಗಳನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿ ನಾನಾ ವಿಧವಾದಂತಹ ದಾನಗಳನ್ನು ಕೊಟ್ಟು ಇದರಿಂದ ಭಗವಂತ ಮಹಾವಿಷ್ಣು ಪ್ರೀತನಾಗಲಿ ಅಂತ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಿದ. ಸ್ವಲ್ಪ ದಿನಗಳಾದ ನಂತರ ಅವನಿಗೆ ಜ್ಞಾಪಕ ಬಂತು, ರಾಜನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಕಂಸನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂಥೇಳಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಹಾಗೆ ಧನಧಾನ್ಯಗಳು ಎಲ್ಲವನ್ನ ಗಾಡಿಗಳಲ್ಲಿ ತುಂಬಿಕೊಂಡು ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಅಲ್ಲಿ ರಾಜನಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ಒಪ್ಪಿಸ್ತಾನೆ. ಅಲ್ಲಿ ವಸುದೇವನ ಜೊತೆಗೆ ಇವನ ಭೇಟಿಯಾಗುತ್ತೆ. ವಸುದೇವನಿಗೀಗ ತನ್ನ ಮಕ್ಕಳ ಬಗ್ಗೆ ಕೇಳಬೇಕು, ಆದರೆ ಕೇಳೋದಕ್ಕಾಗಲ್ಲ. ಆದರೂ ಸೂಚ್ಯವಾಗಿ ಕೇಳ್ತಾನೆ, ನೀನು ಬಹಳ ಕಾಲದಿಂದ ಮಕ್ಕಳಿಲ್ಲ ಅಂತ ನೀನು ಪರಿತಾಪ ಪಡ್ತಾ ಇದ್ದಿ, ಈಗ ದೈವವಶ ನಿನಗೆ ಮಗುವಿನ ಜನನವಾಗಿದೆ. ಹಾಗೆ ನನ್ನ ಮಗ ಬಲರಾಮನು ಅಲ್ಲಿ ಇದ್ದಾನೆ, ನೀನು ಮತ್ತು ಯಶೋರಿ ಅವನನ್ನು ಕಾಪಾಡಿದ್ದೀರಾ, ಬೆಳೆಸ್ತಾ ಇದ್ದೀರಾ, ನಿಮ್ಮಿಬ್ಬರನ್ನೇ ಆತ ತಂದೆ ತಾಯಿ ಅಂತ ಅಂದ್ಕೊಂಡಿದ್ದಾನಲ್ವಾ ಅಂತ ಕುಶಲ ಪ್ರಶ್ನೆಗಳನ್ನೆಲ್ಲ ಮಾಡಿ ಅಂತರ ಹೇಳ್ತಾನೆ. ನನಗೆ ಅಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಗೋಕುಲದಲ್ಲಿ, ನೀನಿನ್ನು ಹೆಚ್ಚು ಕಾಲ ಇಲ್ಲಿ ಇರಬೇಡ, ಬೇಗ ಹೋಗು ಅಂತ ವಸುದೇವ ಹೇಳ್ತಾನೆ. ವಸುದೇವನ ಮಾತನ್ನು ನಂಬಿ ಅವನ ಮಾತು ಮೇಲೆ ಅಷ್ಟು ನಂಬಿಕೆ ಇತ್ತು. ಹಾಗಾಗಿ ಶೀಘ್ರವಾಗಿ ತನ್ನ ಊರಿನತ್ತ ಹೊರಟ ನಂದಗೋಪ. ಬರೋದ್ರೊಳಗೆ ಇಲ್ಲಿ ವಸುದೇವ ಏನು ಮನಸ್ಸಿಗೆ ಹೊಳೆದಿತ್ತು, ಅಥವಾ ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಏನೋ ಅನಾಹುತವಾಗತ್ತೆ ಅಂತ ಒಂದು ಅನಿಸಿತ್ತು, ಅದು ಇಲ್ಲಿ ನಿಜವಾಗಿಬಿಟ್ಟಿದೆ. ಕಂಸ ನವಜಾತ ಶಿಶುಗಳನ್ನು ಕೊಲ್ಲೋದಕ್ಕೆ ಈಗ ಪೂತನ ಅನ್ನುವಂತಹ ಒಬ್ಬ ರಾಕ್ಷಸಿಯನ್ನು ಕಳಿಸಿದ್ದಾನೆ. ಈಕೆ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ 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 ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೋ ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಕ್ರಮೇಣ ಈಗ ಗೋಕುಲಕ್ಕೆ ಬಂದಿದ್ದಾಳೆ. ರಾಕ್ಷಸಿಯಂತೆ ಬಂದಿಲ್ಲ, ಸುಂದರ ತರುಣಿ, ಯಾರು ನೋಡಿದ್ರೂ ಅವಳ ರೂಪದಿಂದ ಆಕರ್ಷಿತರಾಗ್ಬಿಡ್ಬೇಕು ಅಂತಹ ಸುಂದರ ತರುಣಿ. ದಿವ್ಯಾಲಂಕಾರವನ್ನು ಮಾಡ್ಕೊಂಡಿದ್ದಾಳೆ. ಉತ್ತಮವಾದ ವಸ್ತ್ರಗಳು, ಉತ್ತಮವಾದ ಒಡವೆಗಳು, ಸುಗಂಧಭರಿತವಾದಂತಹ ಹೂವನ್ನು ಮುಡ್ಕೊಂಡಿದ್ದಾಳೆ. ನೋಡೋರೆಲ್ಲರಿಗೂ ಸಹ ಎಂಥ ಧರ್ಮಾತ್ಮಳು ಬರ್ತಾ ಇದ್ದಾಳೆ ಅಂತ ಅಂದ್ಕೋಬೇಕು. ಆ ರೀತಿಯಾಗಿ ಅವಳು
ಗೋಕುಲವನ್ನು ಪ್ರವೇಶಿಸಿ ಎಲ್ಲ ಕಡೆ ಹುಡುಕಾಡ್ತಾ ಈ ನಂದಗೋಪನ ಮನೆಗೆ ಬಂದರು. ಅಲ್ಲಿ ಆಗಷ್ಟೇ ಶಿಶುವನ್ನು ಸ್ನಾನ ಮಾಡಿಸಿ ತೊಟ್ಲಲ್ಲಿ ಮಲಗಿಸಿದ್ದಾರೆ. ಯಶೋಧ, ರೋಹಿಣಿ ಎಲ್ಲರೂ ಸಹ ಅಲ್ಲೇ ಇದ್ದಾರೆ, ಪರಿಚಾರಿಕೆಯರೆಲ್ಲರೂ ಇದ್ದಾರೆ, ಅನೇಕ ಜನ ಇದ್ದಾರೆ. ಯಾವುದೋ ಒಬ್ಬ ಸ್ತ್ರೀ ನಡ್ಕೊಂಡ್ಬರ್ತಿದ್ದಾಳೆ, ಎಲ್ಲರೂ ನೋಡ್ತಾನೆ ಇದ್ದಾರೆ. ಅವಳ ಸೌಂದರ್ಯದಲ್ಲಿ ಮುಗ್ಧರಾಗಿ ಎಲ್ಲ ಅವಳ ಮುಖನೇ ನೋಡ್ತಾ ಇದ್ದಾರೆ. ನೀನು ಯಾರು, ಯಾಕೆ ಬಂದು, ಎಲ್ಲಿಂದ ಬಂದು, ಏನು ಕೇಳ್ತಾ ಇಲ್ಲ. ಇವಳು ನೋಡಿದ್ಲು, ಯಾರಿಗೂ ಮೈ ಮೇಲೆ ಜ್ಞಾನವೇ ಇಲ್ಲ ಅಂತ ಗೊತ್ತಾಯ್ತು. ನೇರ ಬಂದು ಮಗುವನ್ನು ಎತ್ಕೊಂಡ್ರು. ಆಗಲೂ ಇವ್ರಿಗೇನು ಗೊತ್ತಾಗಲಿ, ಯಾಕೆಂದರೆ ಎಲ್ಲರೂ ಬಂದು ಮಗುವನ್ನು ಮುದ್ದು ಮಾಡ್ತಾ ಇದ್ದಾರೆ, ಗೋಕುಲದ ಜನರೆಲ್ಲ ಬಂದು ಎತ್ಕೋತಾ ಇದ್ದಾರೆ. ಹಾಗೆ ಈಕೆಯು ಮಗುವಿನ ಮೇಲಿನ ಪ್ರೀತಿಯಿಂದ ಬಂದು ಎತ್ಕೊಂಡಿದ್ದಾಳೆ ನೋಡ್ತಾನೆ ಸುಮ್ಮನೆ ಇದ್ದಾರೆ. ಹಾಗೆ ತನ್ನ ತೊಡೆ ಮೇಲೆ ಮಗುವನ್ನು ಮಲಗಿಸ್ಕೊಂಡು ಸ್ತನ್ಯಪಾನವನ್ನು ಮಾಡಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಭಗವಂತನಿಗೆ ಗೊತ್ತಲ್ಲ ಈಕೆಯ ಅಂತರಂಗ ಏನು ಅಂತ. ದುಷ್ಟ ಸಂಹಾರಕ್ಕೆ ಯೋಗ್ಯ ಕ್ಷಣ ಬಂದಿದೆ ಅಂತ ಹೇಳಿ ಆತ ಆ ಸ್ತನ್ಯಪಾನದೊಡನೆ ಆಕೆಯ ಪ್ರಾಣವನ್ನೇ ಹೀರ್ತಾನೆ. ಯಾವಾಗ ಅವಳಿಗೆ ಶರೀರದಲ್ಲಿ ತಡ್ಕೊಳ್ಳೋಕ್ಕಾಗದ ಬಾಧೆ ಉಂಟಾಗತ್ತೆ, ಜೋರಾಗಿ ಕಿರ್ಚೋದಕ್ಕೆ ಆಕ್ರಂದನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಬಿಡು ಬಿಡು, ನನ್ನ ಬಿಡು ಅಂತ. ಇವಳ ಆಕ್ರಂದನವನ್ನು ಕೇಳಿದ್ಮೇಲೆ ಎಲ್ಲರಿಗೂ ಎಚ್ಚರ ಬರುತ್ತೆ. ಅಯ್ಯಯ್ಯೋ, ನಮ್ಮ ಮಗು ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡ್ತಾ ಇದ್ದಾಳೆ ಅವಳು. ಅವಳ ಹತ್ರ ಬಂದು ಮಗುವನ್ನು ಎತ್ಕೊಳ್ಳೋ ಧೈರ್ಯ ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಪ್ರಾಣ ಸಂಕಟದಲ್ಲಿ ಒದ್ದಾಡ್ತಿದ್ದಾಳೆ. ಪ್ರಾಣ ಹೋಗೋ ಸಮಯದಲ್ಲಿ ಆ ಒಂದು ಆರೋಪ ಮಾಡಿಕೊಂಡಿದ್ದಂತಹ ವೇಷ ಕಣ್ಮರೆಯಾಗಿ ಅವಳ ನಿಜ ಸ್ವರೂಪ ಬಂತು. ಭಯಂಕರವಾದಂತಹ ರಾಕ್ಷಸಿ, ವಿಶಾಲವಾದಂತಹ ದೇಹವುಳ್ಳಂಥವಳು, ಬಂಡೆಯಂತೆ ಬೃಹದಾಕಾರದಲ್ಲಿ ಅಲ್ಲಿ ಸತ್ತು ಬಿದ್ದರು. ದಿಗ್ಭ್ರಮೆಯಾಗೋಯ್ತು ಅಲ್ಲಿ ಇದ್ದವ್ರಿಗೆಲ್ಲ. ರಾಕ್ಷಸಿ ದಿಗ್ಭ್ರಮೆಯಿಂದ ನೋಡ್ತಾ ಇದ್ದಾರೆ. ಆಕೆಯ ವಕ್ಷಸ್ಥಳದ ಮೇಲೆ ಮಗು ಲೀಲಾಜಲ ಆಟ ಮಾಡ್ತಾ ಇದೆ. ತಕ್ಷಣ ಮಗುವಿನ ಬಗ್ಗೆ ಜ್ಞಾನ ಬಂತು. ಓಡೋಗಿ ಅದನ್ನ ಎತ್ಕೊಂಡ್ಬಂದರು. ಈಕೆಯ ಇಂತಹ ಒಂದು ಭಯಂಕರ ರಾಕ್ಷಸಿ ಯಾರು, ನಮ್ಮ ಮಗುವನ್ನು ಕೊಲ್ಲೋದಕ್ಕೆ ಏಕೆ ಬಂದಿದ್ಲು ಇವಳು. ದಿಗ್ಭ್ರಾಂತರಾಗಿ ಹೋದರು. ಇನ್ನು ಮೃತಳಾದ್ಲು ಅಂತ ಗೊತ್ತಾಯಿತು. ಇವಳ ದೇಹವನ್ನು ಹೇಗಪ್ಪ ಇದನ್ನ ಸಂಸ್ಕಾರ ಮಾಡೋದು, ಇಷ್ಟು ದೊಡ್ಡ ದೇಹ ಸಾಗಿಸೋದಾರು ಹೇಗೆ ಗೊತ್ತಾಗಲಿಲ್ಲ. ಆಕೆ ದೇಹವನ್ನು ತುಂಡು ತುಂಡು ಮಾಡಿ ಊರಾಚೆ ತೊಗೊಂಡೋಗಿ ಅಗ್ನಿ ಸಂಸ್ಕಾರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ನಂದಗೋಪ ಬರ್ತಾ ಇದ್ದಾನೆ. ಅಲ್ಲಿ ಬಂದಾಗ ಅವನಿಗೆ ವಿಷಯ ತಿಳಿಯಿತು ಏನಾಯಿತು ಅಂತ. ಗಾಬರಿಯಾಗಿ ತನ್ನ ಮನೆಗೆ ಓಡಿ ಬಂದ. ಮಗುವಂತೂ ಕ್ಷೇಮವಾಗಿದೆ, ಅದನ್ನು ಆನಂದದಿಂದ ಅದನ್ನ ಮುದ್ದಾಡ್ದ. ಏನಾಗಿ ಹೋಯಿತೋ ತನ್ನ ಮಗುವಿಗೆ ಏನೋ ಕಳವಳ ಎಲ್ಲರಲ್ಲಿ. ಆಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪೂಜೆ ಮಾಡಿ, ಕುಂಕುಮ ಇಡಿ, ಭಸ್ಮ ಇಡಿ, ತಾಯ್ತವನ್ನು ಕಟ್ಟಿ, ಯಂತ್ರ ಮಂತ್ರಗಳ ಪ್ರಯೋಗ, ಹಾಗೆ ಏನು ಸ್ವಸ್ತಿ ವಾಚನಗಳು, ಮಂತ್ರಗಳಿಂದ ನಮ್ಮ ಮಗುವಿಗೆ ರಕ್ಷಣೆ ಸಿಗಲಿ ಅದಕ್ಕೆ ಅಂತ ತನಗೆ ತೋಚಿದಂತಹ ಎಲ್ಲ ದುಷ್ಟಶಕ್ತಿ ಅಥವಾ ದುಷ್ಟ ದೃಷ್ಟಿ ಏನು ಬಿದ್ದಿತ್ತು ನಮ್ಮ ಮಗುವಿನ ಮೇಲೆ ಅದೆಲ್ಲ ನಿವಾರಣೆ ಆಗಲಿ ಅಂತ ತನ್ನ ಪ್ರಯತ್ನವನ್ನು ಮಾಡ್ದ. ಗಾಬರಿ ಅಂತೂ ಆಗಿದೆ. ಇಂತಹ ಒಂದು ಕೃತ್ಯ ನಮ್ಮಲ್ಲಿ ಇದುವರೆಗೂ ಆಗೇ ಇರಲಿಲ್ಲ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಇಂತಹ ಒಂದು ಭಯಂಕರವಾದಂತಹ ಕೃತ್ಯ ನಡೆದಿದೆ. ವಸುದೇವ ಹೇಳಿದ್ನಲ್ಲ, ಅದು ನಿಜವಾಗಿ ಹೋಯ್ತಲ್ಲ, ಇನ್ನು ಮುಂದೆ ನಾವು ಜಾಗೃತೆಯಾಗಿರಬೇಕು ಅಂತ ಅಂದ್ಕೊಂಡಾತ. ಕಂಸ ಒಂದು ಪ್ರಯತ್ನದಿಂದ ನಿಲ್ಲಿಸೋಂಥವನಲ್ಲ. ಪೂತನೆಯ ಅವಸಾನವಾಯಿತು ಅಂತ ಗೊತ್ತಾದ ತಕ್ಷಣ ಅವನು ಮತ್ತೊಬ್ಬನನ್ನು ಕಳಿಸಿದ್ದಾನೆ, ಶಕಟಾಸುರನನ್ನು. ಈ ಮಗುವಿಗೆ ಆಗಷ್ಟೇ 3 ತಿಂಗಳಾಗಿದೆ. ಅಷ್ಟೇ ಒಂಚೂರು ಮುಂದೆ ಹೋಗೋ ಪ್ರಯತ್ನವನ್ನು ಮಾಡ್ತಿದೆ. ಒಂದು ದಿನ ಮಗುವನ್ನು ಅಲ್ಲಿ ಮಲಗಿಸಿದಾಳೆ ತಾಯಿ. ಅತಿಥಿಗಳು ಬಂದಿದ್ದಾರೆ, ಅವರ ಸತ್ಕಾರವನ್ನು ಮಾಡ್ತಾ ಇದ್ದಾಳೆ. ಹಸಿವೆಗೊಂಡಂತಹ ಮಗು ಅಳುತ್ತಾ ಇದೆ. ಆ ಮಗುವಿನ ಅಳು ಕೇಳಲಿಲ್ಲ. ಕೋಪ ಬಂತು ಭಗವಂತನಿಗೆ. ನನ್ನ ಹಸಿವನ್ನು ತೀರಿಸ್ತಾ ಇಲ್ವಲ್ಲ, ಕೋಪದಿಂದ ಮುಂದೆ ಮುಂದೆ ತೆಗೆದುಕೊಂಡು ಬಂದ. ಅಂಗಳಕ್ಕೆ ಶಿಶು ಬರುತ್ತೆ. ಅಲ್ಲಿ ಒಂದು ದೊಡ್ಡ ಗಾಡಿ ಇದೆ. ಅದರ ತುಂಬ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳನ್ನೆಲ್ಲ ತುಂಬಿಸಿ ಇಟ್ಟಿದ್ದಾರೆ. ತೆವಳ್ತಾ ಗಾಡಿಯ ಮಧ್ಯಭಾಗಕ್ಕೆ ಬಂದು ಕಾಲುಗಳನ್ನು ಬಡಿಯೋದಕ್ಕೆ ಪ್ರಾರಂಭ ಮಾಡ್ತು. ಪುಟ್ಟ ಪಾದ, ಮಗುವಿನ ಪುಟ್ಟ ಪಾದ ಆ ಗಾಡಿಯ ಚಕ್ರಕ್ಕೆ ತಗಲ್ತು. ಪುಟ್ಟ ಮಗುವಿನ ಪಾದ ತಗಲೋದು ಹೇಗಿರಬೇಕು, ಒಂದು ಹೂವು ತಗಲ್ದಂತೆ. ಆದರೆ ಈ ಮಗುವಿನ ಪಾದ ತಗಲದ ತಕ್ಷಣ ಗಾಡಿ ಉರುಳಿ ಬಿದ್ದಿತ್ತು, ಚಕ್ರ ಮುರಿದು ಬಿದ್ದಿತ್ತು. ಇದ್ದ ದವಸ ಧಾನ್ಯವೆಲ್ಲ ಚಲಾಪಿಲಿಯಾಗಿ ಬಿದ್ದ ಶಬ್ದ ಕೇಳಿ ಎಲ್ಲರೂ ಓಡಿ ಬಂದರು. ಏನಾಯ್ತು ನಿಲ್ಸಿದ ಗಾಡಿ
ಗಾಡಿ ಇದ್ದಕ್ಕಿದ್ದಂಗೆ ಹೇಗೆ ಬಿದ್ದೋಯ್ತು, ಯಾರು ಬಂದ್ರಿ, ಯಾರು ಬಂದಿಲ್ಲ. ಆ ಗಾಡಿಯ ಕೆಳಗೆ ಮಗು ಆಟವಾಡ್ತಾ ಇದೆ. ತಕ್ಷಣ ಹೋಗಿ ಮಗುವನ್ನು ಎತ್ಕೊಂಡ್ರು. ಒಬ್ಬೊಬ್ಬ ಗಾಡಿ ಕೆಳಗೆ ನಮ್ಮ ಮಗು ಇದೆ, ಈ ಶಿಶುವಿಗೆ ಸದ್ಯ ಏನೂ ಆಗಲಿಲ್ವಲ್ಲ, ಇಲ್ಲಿ ಯಾರು ಬಂದರು, ಏನಾಯಿತು? ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಅವ್ರನ್ನ ಕೇಳಿದ್ರು ಯಾರು ಬಂದಿದ್ರಾ? ಆ ಮಕ್ಕಳು ಹೇಳ್ತಾರೆ, ಇಲ್ಲ ಇಲ್ಲ ಯಾರೂ ಬಂದಿಲ್ಲ ಯಶೋದೆ, ನಿನ್ನ ಮಗುವೇ ಇಲ್ಲಿ ಬಂತು, ಕಾಲಿಂದ ಚಕ್ರವನ್ನು ಒದ್ದ ಅವನು, ಅದಕ್ಕೆ ಗಾಡಿ ಬಿದ್ದೋಯ್ತು. ಈ ಮಾತನ್ನು ಯಾರು ನಂಬ್ತಾರ? ಪುಟ್ಟ ಮಗು, 3 ತಿಂಗಳ ಮಗು ಗಾಡಿ ಒತ್ತಂತೆ, ಅದು ಬಿದ್ದೋಯ್ತಂತೆ. ಈ ಪಾಪ ಮಕ್ಕಳು ಏನು ನೋಡಿದ್ರು, ಏನೋ ತಮ್ಮ ತೋಚಿದ್ದು ಹೇಳ್ಕೊಳತ್ರೆ ಅಂತ ಮಗುವನ್ನು ಎತ್ಕೊಂಡ್ಬಂದರು. ಮತ್ತೆ ಈ ಒಂದು ಉತ್ಪಾತವಾಗಿ ಹೋಗಿದೆಯಲ್ಲ, ತಮಗೆ ತೋಚಿದಂತಹ ಎಲ್ಲ ಉಪಚಾರಗಳನ್ನು ಮಗುವಿಗೆ ಮಾಡಿದ್ರು. ಅದಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ದೃಷ್ಟಿ ನಿವಾರಿಸಿದ್ರು. ಇನ್ನು ನಾವು ಹೆಚ್ಚು ಜಾಗೃತಿಯಾಗಿರಬೇಕು ಅಂತ ನಂದಗೋಪನೂ ಸಹ ಭಯಗೊಂಡಿದ್ದಾನೆ. ಮತ್ತೊಂದು ಅಸುರನ ಆಗಮನವಾಗಿದೆ. ತೃಣಾವರ್ತ ಸುಂಟ್ರ ಗಾಳಿಯ ರೂಪದಲ್ಲಿ ಒಂದು ಬಂದಿದ್ದಾನೆ. ಮಗುವನ್ನು ಎತ್ಕೊಂಡು ಮೇಲೆ ಹೊಟ್ಟೋದ. ಚಿಕ್ಕ ಮಗು ಎಷ್ಟು ಮಹಾಭಾರ ಇರುತ್ತೆ, ಎತ್ಕೊಂಡು ಮೇಲಕ್ಕೆ ಹೋದ. ಹೋಗ್ತಾ 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 ಭಾರವಾಗಿ ಹೋಯ್ತು. ಮಗುವಿನ ಭಾರ ತಡೆಯೋಕ್ಕಾಗ್ತಿಲ್ಲ ಅವನಿಗೆ. ಆ ಅಸುರನಿಗೆ ಈ ಚಿಕ್ಕ ಮಗುವಿನ ಭಾರ ತಡೆಯೋಕ್ಕಾಗ್ತಿಲ್ಲ. ಧಡಾರ್ ಅಂತ ಕೆಳಗೆ ಬಿದ್ದ. ದೊಡ್ಡ ಬಂಡೆಯ ಕಲ್ಲಿನ ಮೇಲೆ ಬಿದ್ದ. ಅವನ ಪ್ರಾಣ ಹೋಯಿತು. ವಿಶಾಲವಾದ ದೇಹ, ಕೆಳಗೆ ನಿಂತವ್ರಿಗೆ ಅವನ ಶರೀರವೇ ಕಾಣಿಸ್ತಾ ಇಲ್ಲ, ಅಷ್ಟು ಗಾತ್ರದಲ್ಲಿದ್ದಾನೆ ಆತ. ಅವನ ಮೈ ಮೇಲೆ ಆಟವಾಡ್ತಾ ಇದೆ ಶಿಶು. ಊರಿನ ಜನರೆಲ್ಲ ಓಡಿ ಬಂದರು, ಯೋಧರೆಲ್ಲ ಓಡಿ ಬಂದು ಮಗುವನ್ನು ಇಳಿಸಿ ಕೆಳಗೆ ಬಂದು, ಇಲ್ಲಿ ನೋಡಿದ್ರೆ ದೇವಕಿ ಪ್ರಜ್ಞಾಹೀನಳಾಗಿದ್ದಾಳೆ, ತನ್ನ ಮಗುವಿಗೆ ಇಂತಹ ಸ್ಥಿತಿ ಬಂತಲ್ಲ ಅಂತ ಮೊದಲು ಮಗುವನ್ನು ಅವಳಿಗೆ ತೋರಿಸಿ ಅವಳಿಗೆ ಉಪಚಾರವನ್ನು ಮಾಡಿ ಮಗುವಿನಕ್ಕೆ ರಕ್ಷೆಯನ್ನು ಇಟ್ಟು ಅದರ ಯೋಗಕ್ಷೇಮವನ್ನು ಮಾಡಿದ್ರು. ಕೆಲವು ಸಮಯ ಕಳಿತು. ಒಂದು ಸತಿ ಗರ್ಗೆ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದ್ರು. ಇವರು ಯದುವಂಶದ ಆಚಾರ್ಯರು, ಮಹಾತ್ಮರು ತಮ್ಮ ಬಳಿಗೆ ಬಂದಿದ್ದಾರೆ ಅಂತ ನಂದಗೋಪನಿಗೆ ಭಾನ್ ಸಂತೋಷವಾಗೋಯಿತು. ಏಕೆಂದರೆ ಯಾವತ್ತೂ ಸತ್ಪುರುಷರು, ಮಹಾತ್ಮರು, ಋಷಿಗಳು ಇನ್ನೊಬ್ಬರ ಮನೆಗೆ ತಾವಾಗಿ ಹೋಗೋದಿಲ್ಲ, ಏನನ್ನು ಬೇಡಿ ಅಂತೂ ಹೋಗೋದಿಲ್ಲ. ಹಾಗೆ ಮಹಾತ್ಮರು ಬಂದಿದ್ದಾರೆ ಅಂದರೆ ಅದು ನಮಗೇನೋ ಉಪಕಾರ ಮಾಡೋದಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಬಂದಿದ್ದಾರೆ ಅಂತ ಗೃಹಸ್ಥರು ಭಾವಿಸಬೇಕು. ಅದನ್ನು ವಿನಮ್ರ ಭಾವದಿಂದ ಹೇಳ್ತಾನೆ ನಂದಗೋಪ. ಮಹದ್ವಿಚಲನಂ ನೃಣಾಂ ಗೃಹೀಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವಾನ್ ಕಲ್ಪತೆ ನಾನ್ಯಥಾ ಕ್ವಚಿತ್. ಮಹಾತ್ಮರ ಆಗಮನ ಗೃಹಸ್ಥರಾದಂತಹ ಮನುಷ್ಯರ ಶ್ರೇಯಸ್ಸಿಗಾಗಿಯೇ ಇರುತ್ತೆ. ಬೇರೆ ಯಾವ ಕಾರಣದಿಂದಲೂ ಅವರು ಇಲ್ಲಿಗೆ ಬರೋದಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಅಂತೂ ಅವರು ಖಂಡಿತ ಬರೋದಿಲ್ಲ. ಏನೋ ಒಂದು ಲೋಕ ಕಲ್ಯಾಣವನ್ನು ಮಾಡಬೇಕಾಗಿರುತ್ತೆ, ಅದಕ್ಕಾಗಿ ಅವರು ಬರ್ತಾರೆ. ಇಂತಹ ಮಹಾತ್ಮರ ಸತ್ಕಾರವನ್ನು ಮಾಡುವಂತಹ ಯೋಗ ನನಗೆ ಸಿಕ್ಕಿದೆಯಲ್ಲ, ನಾನು ಪರಮ ಪುಣ್ಯವನ್ನು ಮಾಡಿದ್ದೀನಿ ಅಂತೇಳಿ ಅವರಿಗೆ ಸತ್ಕಾರವನ್ನು ಮಾಡ್ತಾನೆ. ಭಗವಂತನ ಗಿರಿಜಾ ಕಲ್ಯಾಣದ ಸಂದರ್ಭದಲ್ಲೂ ಇಂಥದೇ ಒಂದು ಸಂದರ್ಭ. ಪಾರ್ವತಿ ತಪಸ್ಸನ್ನು ಮಾಡ್ತಾಳೆ, ನಾನು ಈಶ್ವರನನ್ನೇ ವಿವಾಹವಾಗಬೇಕು ಅಂತ. ಅದರಂತೆ ಆಕೆಯ ತಪಸ್ಸಿಗೆ ಒಲಿದು ಮಾತು ಕೊಡ್ತಾನೆ ಶಿವ, ನಿನ್ನ ಮನೆಗೆ ಹೋಗು, ನಿನ್ನ ತಪಸ್ಸಿಗೆ ಒಲಿದಿದ್ದೀನಿ ಅಂತ ಹೇಳ್ತಾನೆ. ಈಗ ಪಾರ್ವತಿ ತಪಸ್ ಮಾಡಿದ್ಲು, ನಾನು ಒಲಿದೆ, ಹಾಗಾಗಿ ನಾವಿಬ್ಬರು ಮದುವೆ ಮಾಡ್ಕೊಂಡು ಹೊಟ್ಟೋಗೋಣ ಅಂದ್ಕೊಂಡು ನಾನು ಇಲ್ಲ, ಲೋಕ ಮರ್ಯಾದೆಯನ್ನು ಯಾವತ್ತೂ ಮೀರಬಾರದು. ಹಾಗಾಗಿ ಇದು ಲೋಕಕ್ಕೆ ಒಂದು ದಾರಿಯನ್ನು ತೋರಿಸ್ಬೇಕು. ಒಂದು ಸಂಸ್ಕಾರ ನಡಿಬೇಕಾದ್ರೆ ಅದು ಹೇಗೆ ನಡಿಬೇಕು, ಹೇಗೆ ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಅನುಮತಿ ಒಡನೆಯೇ ನಡಿಬೇಕು ಅನ್ನೋದನ್ನು ತೋರ್ಸೋಕ್ಕಾಗಿ ವರನ ಕಡೆಯವರು ವಧುವಿನ ಮನೆಗೆ ಬರಬೇಕು. ವಧುವನ್ನು ನಿಮ್ಮ ಒಂದು ಸುಪುತ್ರಿಯನ್ನು ನಮ್ಮ ವರನಿಗೆ ಕೊಡಿ ಅಂತ ಕೇಳಿಕೊಂಡು ಸಾಮಾನ್ಯವಾಗಿ ಮನೆಯ ಹಿರಿಯರು, ತಂದೆ ತಾಯಿಗಳು ಬರ್ತಾರೆ. ಪರಶಿವನಿಗೆ ಯಾವ ತಂದೆ ತಾಯಿಗಳ ಕಳಿಸೋದು? ಹಾಗಾಗಿ ಅವನು ತನ್ನ ಪರವಾಗಿ ಸಪ್ತರ್ಷಿಗಳನ್ನು ಕಳಿಸ್ತಾನೆ. ನೀವು ಹಿಮವಂತನ ಬಳಿಗೆ ಕನ್ಯಾರ್ಥಿಯಾಗಿ ಹೋಗಿ ಅಂತ. ಅವನ ಮಾತಿನಂತೆ ಬರ್ತಾರೆ ಸಪ್ತರ್ಷಿಗಳು. ಅಲ್ಲಿ ಅವ್ರು ಬಂದ ತಕ್ಷಣ ಹಿಮವಂತ ನೋಡ್ತಾನೆ, ಸಪ್ತರ್ಷಿಗಳು ನನ್ನ ಬಳಿಗೆ ಬಂದಿದ್ದಾರೆ ಅಂದರೆ ಅದೇನೋ ನನ್ನ ಪುಣ್ಯ, ಸುಮ್ಮನೆ ಅಂತೂ ಅವ್ರು ಬರೋದಿಲ್ಲ ಹೇಳಿ ಅವರಿಗೆ ಸತ್ಕಾರವನ್ನು ಮಾಡಿ ಹೇಳ್ತಾನೆ,
ನಿಮ್ಮ ಪಾದ ಸ್ಪರ್ಶವಾಗಿದ್ದೇ ನನ್ನ ಗೃಹ ಅಥವಾ ನನ್ನ ಸಮಸ್ತ ಹಿಮವತ್ ಪರ್ವತವೇ ಪಾವನವಾಗಿ ಹೋಯಿತು. ನೀವು ನನ್ನನ್ನು ಉದ್ಧಾರ ಮಾಡೋದಕ್ಕಾಗಿಯೇ ಬಂದಿದ್ದೀರಾ. ಆಗ ನಾನು, ನನ್ನ ಪತ್ನಿ, ನನ್ನ ಪುತ್ರಿ ಎಲ್ಲರೂ ನಿಮ್ಮ ಸೇವೆಗೆ ಸಿದ್ಧರಾಗಿದ್ದೀವಿ. ಏನು ನಾವು ಮಾಡೋಣ ಹೇಳಿ ಅಂತ ಕೇಳ್ಕೊತಾರೆ. ಅಂದರೆ ಮಹಾತ್ಮರು ಸುಮ್ಮನೆ ಬರೋದಿಲ್ಲ. ಹಾಗೆ ಇವರು ಬಂದಿರೋದನ್ನ ಕೇಳಿ ಇವರಿಗೆ ಸತ್ಕಾರವನ್ನೆಲ್ಲ ಮಾಡಿ ಕೇಳ್ಕೊತಾನೆ ಆತ, ನನ್ನ ಇಬ್ಬರು ಪುಟ್ಟ ಮಕ್ಕಳಿಗೆ ಇನ್ನೂ ನಾಮಕರಣವೇ ಮಾಡಿಲ್ಲ. ನಾಮಕರಣ ಮಾಡಬೇಕು ಅಂದ್ಕೊಳ್ಳೋದು ಏನೇನೋ ವಿಪತ್ತುಗಳು ಬರ್ತಿದೆ, ಎಷ್ಟೆಲ್ಲ ಅಸುರರ ದಾಳಿ ಆಯಿತು. ಆ ಆಘಾತದಿಂದ ನಾವು ಚೇತರಿಸ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಆಘಾತ ಬರ್ತಿದೆ. ಹಾಗಾಗಿ ನಮಗೆ ನಾಮಕರಣ ಮಾಡೋಕ್ಕೆ ಆಗಿಲ್ಲ. ನಿಮ್ಮಂತಹ ಮಹಾತ್ಮರಿಂದ ಈ ಮಕ್ಕಳಿಗೆ ಒಂದು ಯೋಗ್ಯವಾದಂತಹ ನಾಮಕರಣ ಸಂಸ್ಕಾರವಾಗಲಿ ಅಂತ ಕೇಳ್ಕೊತಾರೆ. ಸ್ವಲ್ಪ ಅನುಮಾನಿಸ್ತಾರೆ ಯಾರಿಗೆ ಮಹರ್ಷಿಗಳು. ಯಾಕೆಂದರೆ ನಾವು ಯದುಕುಲ ಆಚಾರ್ಯರು, ಒಂದು ವೇಳೆ ನಿನ್ನ ಮಗನಿಗೆ ನಾವು ನಾಮಕರಣ ಮಾಡಿದ್ರೆ ಇದು ಯದುಕುಲ ಸಂಜಾತ ಅಂತ ಕಂಸನ ಕ್ರೂರ ದೃಷ್ಟಿ ಬಿದ್ದುಬಿಡುತ್ತೆ, ಏನು ಮಾಡೋದು? ಅದಕ್ಕೂ ಒಂದು ಸಮಾಧಾನವನ್ನು ಹೇಳ್ತಾನೆ ವಸುದೇವ. ಪ್ರಚಾರವನ್ನೇ ಮಾಡೋದು ಬೇಡ, ರಹಸ್ಯವಾಗಿ ಮಾಡೋಣ. ರಹಸ್ಯವಾಗಿ ಗೋಶಾಲೆಯಲ್ಲಿ ನಾಮಕರಣವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ ಒಂದು ಉತ್ತಮವಾದಂತಹ ಹೆಸರನ್ನು ಸೂಚಿಸ್ತಾರೆ. ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗುಣೈಃ ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯಾತ್ ಬಲಂ ವಿದುಃ ಯದು ನಾಮ ಪೃಥಕ್ ಭಾವಾತ್ ಸಂಕರ್ಷಣಮುತನ್ಯುತ. ಈತ ರೋಹಿಣಿಯ ಮಗ, ಹಾಗಾಗಿ ರೌಹಿಣೇಯ ಅಂತ ಇವನನ್ನು ಕರೆಯೋಣ. ಇವನು ತನ್ನ ಒಳ್ಳೆಯ ಗುಣಗಳಿಂದ ಬಂಧು ಬಾಂಧವರಿಗೆ, ಮಿತ್ರರಿಗೆ ಎಲ್ಲರಿಗೂ ಸಹ ಪ್ರೀತಿಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ಇವನನ್ನು ರಾಮ ಅಂತ ಕರೆಯೋಣ. ಅತಿಶಯವಾದಂತಹ ಬಲ ಇವನಿಗಿದೆ, ಹಾಗಾಗಿ ಇವನನ್ನು ಬಲರಾಮ ಅಂತ ಕರೆಯೋಣ. ಬಲರಾಮ ಅನ್ನೋ ಹೆಸರಿಟ್ಟರು. ಮತ್ತೊಂದು ಶಿಶು ಶ್ಯಾಮಲ ವರ್ಣದಿಂದ ಕಂಗೊಳಿಸ್ತಾ ಇದ್ದಾನೆ. ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯ ವರ್ಣದಿಂದ ಈ ನಿನ್ನ ಮಗ ಜನಿಸಿದ್ದಾನೆ. ಹಿಂದೆ ಅನೇಕ ನಾಮಧೇಯಗಳನ್ನು ಈತ ಹೊಂದಿದ್ದಾನೆ. ಅದು ಜ್ಞಾನಿಗಳಿಗೆ ಅರಿವಿದೆ ಇವನ ಒಂದು ನಾಮಧೇಯ. ಅನೇಕ ನಾಮಗಳ ಒಂದು ಅಂತರಾರ್ಥವನ್ನು ನಾನು ಬಲ್ಲೆ, ಜಗತ್ತು ಅದನ್ನ ತಿಳಿದಿಲ್ಲ. ಈ ನಿನ್ನ ಮಗ ನಾರಾಯಣನಿಗೆ ಸಮಾನನಾಗಿದ್ದಾನೆ. ಹಾಗಾಗಿ ಇವನನ್ನು ಕೃಷ್ಣ ಅಂತ ಕರೆಯೋಣ. ಭಗವಂತನ ಎಲ್ಲ ಲಕ್ಷಣಗಳು ಇವನಲ್ಲಿ ಇದೆ ಅಂತ ಆತನಿಗೆ ಕೃಷ್ಣ ಅನ್ನುವಂತಹ ಒಂದು ಹೆಸರನ್ನು ಇಟ್ಟು ಅಲ್ಲಿಂದ ತೆರಳ್ತಾರೆ. ಕೃಷ್ಣ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೀಗ. ಕೇವಲ ತನ್ನ ತಾಯಿಗಷ್ಟೇ ಅಲ್ಲ, ಜಗತ್ತಿಗೆ ಆನಂದದಾಯಕವಾದಂತಹ ಒಂದು ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಯಶೋದೆ 2 ಬಾರಿ ಆ ಮಗುವಿನ ಬಾಯಲ್ಲಿ ಬ್ರಹ್ಮಾಂಡವನ್ನು ಕಾಣ್ತಾಳೆ. ಒಂದು ಸತಿ ಆ ಮಗುನ ಎತ್ಕೊಂಡು ಮುದ್ದಾಡ್ತಿರ್ತಾಳೆ, ಆಕಳಿಸುತ್ತೆ ಮಗು. ಆಕಳಿಸಿದ ಮಗುವಿನ ಬಾಯಿಯೊಳಗೆ ಸಮಸ್ತ ಜಗತ್ತು ಕಾಣುತ್ತೆ. ಇದೇನಿದು, ನನಗೇನ ಭ್ರಮೆಯಾಗಿ ಹೋಯ್ತಾ, ಇದು ಮಾಯಾಜಾಲವ, ಅಥವಾ ನನ್ನ ಮಗ ಯಾವುದಾದ್ರು ಸಿದ್ಧಿಪುರುಷನ ಅಂತ ಅವಳು ಯೋಚನೆ ಮಾಡ್ಕೊಳ್ಳೋ ಹೊತ್ತಿಗೆ ಆ ಮಾಯೆಯನ್ನು ಮತ್ತೆ ಉಪಶಮನಗೊಳಿಸ್ತಾನೆ. ಅಯ್ಯೋ ನನ್ನ ಕಂದ ಅಂತ ಮುದ್ದಾಡ್ತಾಳೆ, ಮರ್ತೋಗುತ್ತವೆ. ಮತ್ತೊಂದು ಘಟನೆ ಅಂಥದ್ದೇ ಎದುರಿಗೆ ಬಂದಿದೆ. ಅಂಬೆಗಾಲಿಟ್ಕೊಂಡು ಮುಂದೆ ಹೋಗುವಂತಹ ಒಂದು ಸನ್ನಿವೇಶ. ಮಕ್ಕಳೊಡನೆ ಆಟ ಆಡ್ತಾ ಅಂಗಳಕ್ಕೆ ಬಂದಿದ್ದಾರೆ ಬಲರಾಮ ಕೃಷ್ಣ. ಚಿಕ್ಕ ಮಕ್ಕಳ ಸ್ವಭಾವ ಏನು ಕೈಗೆ ಸಿಕ್ಕರೂ ತೆಗೆದು ಬಾಯಿಗೆ ಇಟ್ಕೊಳ್ಳೋದು. ಒಂದು ದೊಡ್ಡ ಲ್ಯಾಬ್, ಅದು ಪರೀಕ್ಷೆ ಮಾಡೋದೆಲ್ಲ ಬಾಯಲ್ಲಿ. ಹಾಗೆ ಒಂದು ಹಿಡಿ ಮಣ್ಣನ್ನು ತೆಗೆದು ಬಾಯಿಗೆ ಇಟ್ಕೊಂಡ್ಬಿಟ್ಟ ಕೃಷ್ಣ. ನೋಡ್ತಾ ಇದ್ದವರೆಲ್ಲ ಜೋರಾಗಿ ಕಿರ್ಚ್ಕೊಂಡ್ರು, ಅಯ್ಯೋ ನಿನ್ನ ಮಗ ಯಶೋದೆ ನಿನ್ನ ಮಗ ಮಣ್ಣು ತಿನ್ಬಿಟ್ಟ. ಓಡಿ ಬಂದ ಯಶೋದೆ, ಅಯ್ಯೋ ಮಣ್ಣು ತಿನ್ಬಿಟ್ನಾ, ಅವನಿಗೆ ಹಾಲು ಬೆಣ್ಣೆಯನ್ನೆಲ್ಲ ತಿನ್ನಿಸ್ತೀನಿ, ಮಣ್ಣು ತಿನ್ನೋದೆ, ಎಲ್ಲಿ ಬಾಯಿ ತೆಗಿ ಮಣ್ಣು ತಿಂದ್ಯಾ ನೀನು, ಗದರ್ತಾಳೆ ತಾಯಿ ಅಂತ ಗೊತ್ತಾದ ತಕ್ಷಣ ಆ ಮಗು ಹೇಳುತ್ತೆ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಗಿರಸ್ತರ್ಹಿ ಸಮಕ್ಷಂ ಪಶ್ಯಮೇ ಮುಖಂ. ಇವರೆಲ್ಲ ಸುಳ್ಳು ಹೇಳ್ತಾರಮ್ಮ, ನಾನಂತೂ ಮಣ್ಣು ತಿಂದಿಲ್ಲ. ನಾನು ಸುಳ್ಳು ಹೇಳ್ತೀನಾ? ನೀನೇ ಪರೀಕ್ಷೆ ಮಾಡಿ ನೋಡು ಬೇಕಾರೆ, ನನ್ನ ಬಾಯಲ್ಲಿ ನೋಡು, ಇಲ್ಲಿ ಬಾಯಿ ತೆಗಿ ಅಂತ ತಾಯಿಯಿಂದಾಗ ಬಾಯನ್ನು ತೆರೆಯುತ್ತೆ ಮಗು. ಮಗುವಿನ ಬಾಯಲ್ಲಿ ಏನಾದ್ರು ಮಣ್ಣಿನ ಕಣಗಳಿರ್ಬೋದು ಅಂತ ನಿರೀಕ್ಷೆ ಮಾಡಿ ನೋಡಿದ್ರೆ ಏನು ನೋಡ್ತಾಳೆ ತಾಯಿ? ಭೂಲೋಕ ಒಂದೇ ಅಲ್ಲ, 14 ಲೋಕಗಳನ್ನು ಅಲ್ಲಿ ಕಾಣ್ತಾಳೆ.
ಪರ್ವತ, ಬೆಟ್ಟ, ಗುಡ್ಡ, ನದಿ, ಆಕಾಶ, ಸಮುದ್ರ ಏನೇನಿದೆ ಚರಾಚರ ವಸ್ತುಗಳು ಅದೆಲ್ಲವನ್ನ ಅಲ್ಲಿ ಕಂಡು ಅವಳಿಗೆ ಭ್ರಾಂತಿಯಾಗಿ ಹೋಗುತ್ತೆ. ಏನಿದ್ದ ನೋಡ್ತಿರೋದು, ಏನು ನನಗೆ ಕಾಣಿಸ್ತಾ ಇದೆ, ನನಗೇ ಮತಿಭ್ರಮಣೆಯಾಗಿದೆಯಾ, ಅಥವಾ ಇನ್ನೇನು ಮಾಯಾವಿಯ, ಅಥವಾ ಯಾವುದಾದ್ರೂ ಭಗವತ್ ಸ್ವರೂಪವನ್ನು ತೋರಿಸ್ತಿದ್ದಾನ, ನನ್ನ ಮಗ ಭಗವಂತನ, ಹಾಗಾಗಿ ತನ್ನ ಎಲ್ಲವೂ ತನ್ನಲ್ಲೇ ಅಡಕವಾಗಿದೆ ಅನ್ನೋ ತತ್ವವನ್ನು ನನಗೆ ತೋರಿಸ್ತಾ ಇದ್ದಾನ, ಏನು ನೋಡ್ತಾ ಇದ್ದೀನಿ ಅಂತ ಗಾಬರಿಗೊಂಡ್ಲು. ತಕ್ಷಣ ತನ್ನ ವೈಷ್ಣವೀ ಮಾಯೆಯನ್ನು ಬೀರಿದ ಭಗವಂತ ತಾನು ನೋಡಿದ ಘಟನೆಗಳೆಲ್ಲವೂ ಮರೆತೋಯ್ತು. ಅಯ್ಯೋ ಬಾಬು ಮಣ್ಣು ತಿನ್ನಬೇಡ ಅಂತ ಅವನನ್ನು ಮುದ್ದಾಡ್ತಾ ಅವನನ್ನು ಒಳಗೆ ಎತ್ಕೊಂಡು ಹೋದ್ಲು. ಭಗವಂತನ ಒಂದು ಲೀಲಾ ವಿನೋದಗಳು ಕ್ರಮೇಣ ಈ ರೀತಿಯಾಗಿ ತಾಯಿಗೆ ಪರಮಾನಂದವನ್ನು ಉಂಟು ಮಾಡ್ತಾ ಇದೆ. ಆತನ ಚೇಷ್ಟೆಯನ್ನು ಸಹಿಸಕ್ಕೆ ಅಸಾಧ್ಯ, ಆದರೂ ಆನಂದದಾಯಕ. ಅದು ಇಡೀ ಗೋಕುಲ ಸಂಭ್ರಮಿಸುವಂತಹ ಒಂದು ಇಂತಹ ಕ್ಷಣಗಳು ಅಲ್ಲಿ ನಡೀತಾ ಇದೆ. ದಿನನಿತ್ಯ ಇಂತಹ ಕೃಷ್ಣನ ಲೀಲೆಗಳು ನಡೀತಾ ಇದೆ. ಹಾಗಾಗಿ ಗೋಕುಲ ವಾಸಿಗಳೆಲ್ಲ ಎಷ್ಟು ಕೃಷ್ಣನ ಮೇಲೆ ದೂರ ಹೇಳಬೇಕು ಅಂದ್ಕೊಂಡ್ರು, ನಿನ್ನ ಮಗ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ಹೇಳ್ಕೊಂಡು ಹೇಳಬೇಕು ಅಂತ ಅನ್ಸುತ್ತೆ. ಒಂದು ಕ್ಷಣದಲ್ಲಿ ಅವ್ರು ಹೇಳಿದ್ರು, ಮತ್ತೊಂದು ಕ್ಷಣದಲ್ಲಿ ಅಯ್ಯೋ ನಮ್ಮ ಕಂದ ಅಂತ ಎತ್ತಿ ಮುದ್ದಾಡ್ತಿದ್ದಾರೆ. ಅಂತಹ ಲೀಲಾ ವಿನೋದವನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಆ ಭಗವಂತನ ಲೀಲಾ ವಿನೋದವನ್ನು ನಾವು ಸಹ ಆನಂದಿಸ್ತಾ ಈ ಮೊದಲನೇ ದಿನದ ಆ ಭಗವತ್ ಲೀಲೆಯನ್ನು ಇಲ್ಲಿಗೆ ನಿಲ್ಲಿಸೋಣ.